स्वेन सदा विरस्तकुहकं सत्यं परं धीमहि सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ಎಷ್ಟನೇದರಲ್ಲಿ 33 ಯಸ್ಮಿನ್ ಅಸಂಖ್ಯೇಯ ವಿಶೇಷನಾಮ ರೂಪಾಕೃತೌ ಕವಿಭಿಃ ಕಲ್ಪಿತೇಯಂ ಸಂಖ್ಯಾಯಯ ಸತ್ವದೃಶಾ ವಿಲೀಯತೆ ತಸ್ಮೈ ನಮಃ ಸಾಂಖ್ಯನಿದರ್ಶನಾಯ ಹಿ ಯಸ್ಮಿನ್ ಅಸಂಖ್ಯೇಯ ವಿಶೇಷ ನಾಮ ರೂಪ ಆಕೃತೌ ಕವಿಭಿಃ ಕಲ್ಪಿತಾ ಇಯಂ ಸಂಖ್ಯಾ ಯಯಾ ತತ್ವದೃಶಾ ವಿಲೀಯತೆ ತಸ್ಮೈ ನಮಃ ಸಾಂಖ್ಯ ನಿದರ್ಶನಾಯ ಹಿ ದಶಾವತಾರ ಇತ್ಯಾದಿ ಸಂಖ್ಯಾ ವಿನೀಯತೆ ವಿಶೇಷೇಣ ನೀಯತೆ ತಜ್ಞಾನಂ ತದ್ರೂಪಮೇವ ಹಿ. ಪರಮಾತ್ಮ ರೂಪ ಅನಂತಾನಂತ ನನಗೆ ಉಪಾಸನೆಗೋಸ್ಕರ ಏನು ಮಾಡಿದ್ದಾರೆ? ದಶಾವತಾರ, ಚತುರ್ವ್ಯೂಹಗಳು, ಕೇಶವಾದಿಗಳು ಅಂತ ಹೇಳಿದ್ದಾರೆ. ಎಲ್ಲ ಚಿಂತನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅದು ಮಾಡಿದ್ದಾರೆ. ತಸ್ಮಿನ್ ಅಸಂಖ್ಯೇಯ ವಿಶೇಷ ನಾಮ ರೂಪ ಆಕೃತವು, ಅನಂತ ನಾಮಗಳು, ಅನಂತ ರೂಪಗಳು, ಅನಂತ ಬಗೆ ಬಗೆಯ ಆಕೃತಿಗಳು. ರೂಪಗಳು ಅಂದರೆ ಒಂದೇ ರೀತಿ ಇರ್ಬೋದು, ಆಕೃತಿ ಭಿನ್ನ ಭಿನ್ನವಾಗಿರೋದು. ಕವಿಭಿ ಜ್ಞಾನಿಗಳಿಂದ ಕಲ್ಪಿತ ಇಯಂ. ಇದು ಕಲ್ಪಿತ ಅಂದರೆ ಕಲ್ಪನೆ ಇಮ್ಯಾಜಿನೇಷನ್ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಅದು ವ್ಯವಸ್ಥೆ ಅಂತ ಅರ್ಥ. ಯಯ ಸಂಖ್ಯಾ ಯಯ ತತ್ವದೃಶ ವಿನೀಯತೆ ಯಸ್ಮೈ ನಮಃ ಸಾಂಖ್ಯ ನಿದರ್ಶನಾಯ ಹಿ. ದಶಾವತಾರ ಇತ್ಯಾದಿ ಸಂಖ್ಯಾ ವಿನೀಯತೆ ವಿಶೇಷೇಣ ನೀಯತೆ ತಜ್ಞಾನಂ ತದ್ರೂಪಮೇವ ಹಿ. ಒಂದೇ ರೂಪ, ಅನಂತಾನಂತ ರೂಪಗಳು 10 ಇತ್ಯಾದಿ ಮಾಡಿದ್ದು ವಿಶೇಷದಿಂದಾಗಿಯೇ ಹೊರತು ಭೇದ ತೋರಿಸೋಕ್ಕೋಸ್ಕರ ಅಲ್ಲ. ಏನಿರುತ್ತೆ? ಎಷ್ಟೇ ಡ್ರೆಸ್ ಹಾಕಿರೋ ಮುಖ ಚೇಂಜ್ ಆಗತ್ತಾ? ಅಷ್ಟೇ ನೋಡಿದ ತಕ್ಷಣ ದೇವರಂತ ಗೊತ್ತಾಗುತ್ತೆ ಅಷ್ಟೇ. ಇಲ್ದವ್ರೆ ಹಾಕಿ ಉಪಯೋಗ ಏನಿಲ್ಲ. ಅಷ್ಟು ಅನಂತ ರೂಪಗಳಿದ್ದು ಪ್ರಯೋಜನನೇ ಇಲ್ಲ. ಯಸ್ಯ ಸ್ವರೂಪಂ ಕವಯೋ ವಿಪಸ್ಥಿತೋ ಗುಣೇಶು ಯೋನಿಷ್ವಿವ ಜಾತ ವೇದಸಂ ಮಥ್ನಂತಿ ಮಥ್ನಾ ಮನಸಾ ದಿದೃಕ್ಷವೋ ಗೂಢಂ ಕ್ರಿಯಾರ್ಥೈರ್ನಮ ಈರಿತಾತ್ಮನೇ. ಯಸ್ಯ ಸ್ವರೂಪಂ ಕವಯಃ ವಿಪಸ್ಥಿತಃ ಗುಣೇಶು ಯೋನಿಷು ಇವ ಜಾತವೇದಸಂ ಮಥ್ನಂತಿ ಮಥ್ನಾ ಮನಸಾ ದಿದೃಕ್ಷವಃ ಗೂಢಂ ಕ್ರಿಯಾರ್ಥೈಃ ನಮಃ ಈರಿತಾತ್ಮನೇ. ಕ್ರಿಯಾರ್ಥೈರ್ಯಜ್ಞಾದ್ಯರ್ಥೈಃ ಇಂದ್ರಾದಿ ನಾಮಭಿಃ ಈರಿತಾತ್ಮನೇ. ಪರಮಾತ್ಮ ರೂಪ ಎಷ್ಟು ದೇವರಿಗೆ ಎಷ್ಟು ರೂಪ ಇದೆ ಅಷ್ಟು ರೂಪನೂ ದೇವರಿಗಿದೆ, ಗೊತ್ತಾಯ್ತಾ? ಅಚ್ಚು ಇಲ್ದವರ ಬರ್ಲಿಕ್ಕಾಗೋದೇ ಇಲ್ಲ, ಅಷ್ಟು ರೂಪಗಳಿವೆ. ಯಸ್ಯ ಸ್ವರೂಪಂ ಕವಯಃ ವಿಪಸ್ಥಿತಃ. ಚಿನ್ನದಿಂದ ಯಾವುದೇ ಆಭರಣ ಮಾಡಿದ್ರು ಕೂಡ ಏನಂತ ಬೇಸಿಕಲಿ ಚಿನ್ನ ಅನ್ನೋದು ಬದಲಾಗೋದಿಲ್ಲ. ಹೇಗೋ ಭಗವತ್ ರೂಪ ಅನ್ನೋದು ಬದಲಾಗೋದಿಲ್ಲ. ಕ್ರಿಯಾರ್ಥೈ ಯಸ್ಯ ಸ್ವರೂಪಂ ಕವಯಃ ಮತ್ತೆ ಜ್ಞಾನಿಗಳು, ವಿಪಸ್ಥಿತಃ ಮಹಾಜ್ಞಾನಿಗಳು, ಗುಣೇಶು ಯೋನಿಷು ಜ್ಞಾನಿ ವಿಜ್ಞಾನಿ ಅಂತೀವಲ್ಲ ಹಾಗೆ ಕವಯಃ ವಿಪಸ್ಥಿತಃ ಗುಣೇಶು ಯೋನಿಷು ಇವ ಜಾತವೇದಸಂ. ಗೊತ್ತು ಅಗ್ನಿನೇ. ಆದರೆ ಹೇಗೆ ಬರುತ್ತೆ ಅಗ್ನಿ? ಮಥನ ಮಾಡಿ ಬಿಡ್ಬೋದು, ಅನೇಕ ರೀತಿಯ ಅಗ್ನಿ ಹುಟ್ಟಬಹುದು. ಏನು ಹುಟ್ಟಿದ್ರು ಅಗ್ನಿ ಏನದು? ಅಗ್ನಿ ಏನೋ ಹಾಗಿರುತ್ತೆ. ಜಾತವೇದಸ್ ಅಂದ್ರೆ ಅಗ್ನಿ. ಮಥ್ನಂತಿ ಮಥನ ಮನಸಾದಿದೃಷ್ಟವ. ಅಲ್ಲಿ ಅಗ್ನಿ ವ್ಯಕ್ತ ಆಗಬೇಕಾದ್ರೆ ಮಥನ ಮಾಡಬೇಕು. ಇಲ್ಲಿ ಅರ್ಥ ಆಗ್ಬೇಕಾದ್ರೆ ಮನನ ಮಾಡಬೇಕು. ಅಲ್ಲಿ ಮಥನ, ಇಲ್ಲಿ ಮನನ. ಮನನ ಮಾಡಿದರೆ ಭಗವದ್ ರೂಪ ಚಿಂತನೆ, ಮಥನ ಮಾಡಿದರೆ ಅಗ್ನಿ ಚಿಂತನೆ. ಆದ್ದರಿಂದ ಮಥನಂತಿ ಮಥನ ಅಂದ್ರೇನು? ಮಥನ ಮಾಡುವ ಯಾವುದು? ಮನಸ್ಸು ಮಾಡ್ತಕ್ಕಂಥ ಮನಸ್ಸೇ ಕಡಗೋರು. ಅದರಿಂದ ಮಥನವನ್ನು ಮಾಡ್ತಾರೆ. ದಿದೃಕ್ಷವ ಗೂಢಂ ಕ್ರಿಯಾರ್ಥೈ. ಮಥನ ಮಾಡಿದಾಗ ಅಲ್ಲಿರೋ ಅಗ್ನಿ ಹೊರಗೆ ಅಭಿವ್ಯಕ್ತವಾಗುತ್ತೆ.
ಮನನ ಮಾಡಿದಾಗ ಭಗವದ್ರೂಪ ಚಿಂತನೆ ಬರುತ್ತೆ. ಆ ರೀತಿ ಮಾಡ್ತಾರೆ. ನವ ಈರಿತಾತ್ಮನೇ, ಎಲ್ಲ ಭಿನ್ನ ಭಿನ್ನ ದೇವತೆಗಳ ಹೆಸರಿನಿಂದ ಕೂಡ ಈರಿತಾತ್ಮರೇ ಹೇಳಲ್ಪಡ್ತಕ್ಕಂಥ ಪರಮಾತ್ಮರೇ ನಿನಗೆ ನಮಸ್ಕಾರ. ಕ್ರಿಯಾರ್ಥೈ ಯಜ್ಞಾರ್ಥೈ ಇಂದ್ರಾದಿ ನಾಮಭಿ ಈರಿತಾತ್ಮನೇ. ದ್ರವ್ಯ ಕ್ರಿಯಾ ಒಂದೇ ಸ್ಟೀಲ್ ಪಾತ್ರೆ, ಒಂದೇ ಒಂದು ಹಿತ್ತಾಳೆ ಪಾತ್ರೆ, ಇದು ಅನ್ನದ್ದು, ಇದು ಸಾರಿಂದು, ಇದು ವ್ಯವಹಾರ ಮಾಡ್ತಾರೆ. ಹಿತ್ತಾಳೆ ಬದಲಾಗಿಲ್ಲ, ಆಕಾರ ಇದೆ, ಅದರಿಂದಾಗಿ ವ್ಯವಹಾರ ಮಾಡೋಕ್ಕೆ ಅನುಕೂಲ ಆಯ್ತು ನಿಮಗೆ. ಇದು ಏನಾಗ್ತಿತ್ತು, ಈ ಪದಾರ್ಥ ಬೇರೆ ಹಾಕಿದ್ದೀವಿ ಅಂತ ಹೇಳೋದಕ್ಕೆ ಬರ್ತಾನೆ ಇರಲಿ. ಆ ದೃಷ್ಟಿಯಲ್ಲಿ ಪರಮಾತ್ಮ ಇವೆಲ್ಲ ಎಷ್ಟಾದ್ರೂ ದೃಷ್ಟಾಂತಗಳಷ್ಟೇ. ದೇವರ ಮಹಿಮೆ ಬಂದು ಮಾತ್ರ ಅದು ಕಂಪೇರಬಲ್, ಯಾವುದು ಕಂಪೇರ್ ಮಾಡಕ್ಕೆ ಬರೋದೇ ಇಲ್ಲ. ಅದು ನಮಗೆ ಅರ್ಥ ಆಗಲಿಕ್ಕೆ ದೃಷ್ಟಾಂತ ಹೇಳ್ತಾರೆ ಹೊರತು ಬೇರೆ ಅಲ್ಲ. ದ್ರವ್ಯ ಕ್ರಿಯಾ ಹೇತು ಅಯನ ಈಶ ಕರ್ತೃಭಿಃ ಮಾಯಾಗುಣೈಃ ವಸ್ತುಭಿರೀಕ್ಷಿತಾತ್ಮನೇ ತಥೈವ ತತ್ರಾತಿಶಯಾತ್ಮಬುದ್ಧಿಭಿಃ ನಿರಸ್ತ ಮಾಯಾಕೃತಯೇ ನಮೋ ನಮಃ. ದ್ರವ್ಯ ಕ್ರಿಯಾ ಹೇತು ಅಯನ ಈಶ ಕರ್ತೃಭಿಃ ಮಾಯಾಗುಣೈಃ ವಸ್ತು ನಿರೀಕ್ಷಿತಾತ್ಮನೇ ತಥೈವ ತತ್ರ ಅತಿಶಯಾತ್ಮಬುದ್ಧಿಭಿಃ ನಿರಸ್ತ ಮಾಯಾಕೃತಯೇ ನಮೋ ನಮಃ. ಮಾಯಾಗುಣೈಃ ತದಿಚ್ಛಾನುಸಾರಿಭಿಃ, ಎಲ್ಲ ಗುಣಗಳು ಮಾಯಾಗುಣಗಳು ಅಂತ ಹೇಳಿದ್ರೇನು, ಯಾವ ಗುಣವನ್ನು ವ್ಯಕ್ತ ಮಾಡೋಕ್ಕೆ ಇಷ್ಟಪಡ್ತಾನೋ ಆ ಗುಣ ವ್ಯಕ್ತ ಮಾಡ್ತಾನೆ ಹೊರತು ಇರೋದು ಎಲ್ಲ ಇದೆ. ಇರೋದೆಲ್ಲ ರಾಮಾವತಾರದಲ್ಲಿ ಬಲ ತೋರಿಸ್ತಾನೆ, ವೇದವ್ಯಾಸ ರೂಪದಿಂದ ಜ್ಞಾನ ತೋರಿಸ್ತಾನೆ. ಆ ರೀತಿಯಲ್ಲಿ ಎಲ್ಲ ಇದ್ರೂ ಕೂಡ ಭಕ್ತರ ಉಪಾಸನೆಗೆ ಆ ಪ್ರಸಂಗಕ್ಕೆ ಯಾವ್ದು ಬೇಕೋ ಅದನ್ನು ಮಾತ್ರ ತೋರಿಸ್ತಾನೆ ಹೊರತು ಅದು ಇಚ್ಛೆಯಿಂದ ಯಾರು ಕಂಪೆಲ್ ಮಾಡಾಗಿಲ್ಲ, ಇಚ್ಛೆಯಿಂದ ತೋರಿಸ್ತಾನೆ. ದ್ರವ್ಯ ಎಲ್ಲ ಪರಮಾತ್ಮ ಅನೇಕ ರೂಪಗಳು, ವ್ಯವಹಾರ ಅವೆಲ್ಲದನ್ನು ಚಿಂತನೆ ಮಾಡಕ್ಕೆ ಬೇಕಾದ ಅಪೂರ್ವವಾದ ಮಾಹಿತಿ ಇದರಲ್ಲಿದೆ. ತಥೈವ ತತ್ರಾತಿಶಯಾತ್ಮ ಬುದ್ಧಿಭಿಃ ನಿರಸ್ತ ಮಾಯಾಕೃತಯೇ ನಮೋ ನಮಃ. ಅದು ಹೇಳ್ತಾರೆ, ಇಟ್ಟು ಬರೀತಾರೆ ಈಗ. ದ್ರವ್ಯೇಶ ಮಾಯಾಗುಣೈಃ ತದಿಚ್ಛಾನುಸಾರಿಭಿಃ ಗುಣೈಃ ಅಂತ ಅರ್ಥ. ದ್ರವ್ಯೇಶಃ ಶಂಕರಃ ಪ್ರೋಕ್ತಃ, ಕ್ರಿಯೇಶೋ ಗರುಡಸ್ಮೃತಃ, ಕರಣೇಶಸ್ತಥಾ ಬ್ರಹ್ಮ ವಾಯುರಾಧಾರಪಸ್ಮೃತಃ ಇತಿ ಬ್ರಹ್ಮತರ್ಕೆ. ಇದು ದ್ರವ್ಯ ಇತ್ಯಾದಿಗಳು ಬಂತು ಅಲ್ಲ. ನೋಡಿ, ದ್ರವ್ಯ ಕ್ರಿಯಾ ಹೇತು ಅಯನ ಈಶ ಅಂತ ಬಂತು. ದ್ರವ್ಯೇಶ, ಕ್ರಿಯೇಶ, ಹೇತ್ವೇಶ, ಅಯನೇಶ ಅಂತ ಪದಗಳು ಬಂತು. ಅದಕ್ಕೆ ವಿವರಣೆ ಕೊಡ್ತಾರೆ. ಈಶ ಶಬ್ದಕ್ಕೆ ಅದೆಲ್ಲ ಸೇರಿಸ್ಕೊಂಡು ಹೋಗ್ಬೇಕು. ದ್ರವ್ಯ ಈಶ, ದ್ರವ್ಯೇಶ ಯಾರು? ಶಂಕರ ಪ್ರೋಕ್ತಃ. ದ್ರವ್ಯಗಳಿಗೆ ಒಡೆಯರು ಯಾರು? ರುದ್ರದೇವರು. ಅದರೊಳಗೆ ಮತ್ತೆ ಪರ್ವತ ಎಲ್ಲ ಇದ್ದಿದ್ದೇನೆ, ನೋಡಕ್ಕೊಂದು ವ್ಯವಸ್ಥೆ. ಕ್ರಿಯೇಶಃ ಗರುಡ ಸ್ಮೃತಃ, ಕ್ರಿಯೇಶ ಯಾರು? ಗರುಡ. ಕರಣೇಶಃ ತಥಾ ಬ್ರಹ್ಮ, ಕರಣಗಳಿಗೆ ಉಪಕರಣಗಳಿಗೆ ಈಶ ಯಾರು ಅಂದರೆ ಬ್ರಹ್ಮದೇವರು. ವಾಯು ಆಧಾರಪಃ ಸ್ಮೃತಃ, ವಾಯುದೇವರೇನು ಎಲ್ಲದಕ್ಕೂ ಆಧಾರವಾಗಿದ್ದಾರೆ. ಕ್ರಿಯೆ ಮಾಡಿಸ್ತಾರೆ, ಕ್ರಿಯೆಗಳಿಗೆ ಅಭಿಮಾನಿ ದೇವತೆಯೂ ಆಗಿದ್ದಾರೆ. ಮತ್ತು ಆದ್ದರಿಂದ ಕ್ರಿಯೇಶ, ಕ್ರಿಯೆಗಳಿಗೆಲ್ಲ ಹೇಗೆ ಎಕ್ಸಿಕ್ಯೂಟಿವ್ ಜಾಬ್ ನೋಡ್ಕೊಳ್ಳೋರು ಒಬ್ಬರಿದ್ದಾರೆ, ಟೀಚಿಂಗ್ ನೋಡ್ಕೊಳ್ಳೋ ವ್ಯವಸ್ಥೆ ಇದೆ, ವಸ್ತುಗಳನ್ನು ಸ್ಟೋರ್ ಕೀಪರ್ ಅದೊಂದು ವ್ಯವಸ್ಥೆ ಇದೆ. ಆ ಥರ ದ್ರವ್ಯೇಶ, ಕ್ರಿಯೇಶ, ಕರಣೇಶ ಮತ್ತು ಆಧಾರಪಃ ಸ್ಮೃತಃ ಇಷ್ಟೊಂದು ತಿಳಿದರು. ಹೌದು, ಅದು ಮುಗಿತಾಗಲೇ ಅದು ಜಡಭಕ್ತರ ಕಥೆ ಮುಗಿತು. ಇದೆಲ್ಲ ಯಾವ್ಯಾವ ಲೋಕ ಏನೇ ಸ್ತೋತ್ರ ಪಡ್ತಾ ಇದ್ದಾರೆ ದೇವತೆಗಳು ಬೇರೆಯವರು ಅಂತ ಹೇಳ್ತಿರೋದು. ಜಡಭಕ್ತರ ಕಥೆ ಮುಗಿದು ಗಯ ಅದೆಲ್ಲ ಹೇಳಿ ಭೂಗೋಳ ವರ್ಣನೆಯಾಗಿ ಎಲ್ಲ ಆಯ್ತು. ಈಗ ಹೇಳ್ತಾರೆ ಯಾರು? ಶುಕಾಚಾರ್ಯ ಪರಿಷದರಾಜನಿಗೆ ಹೀಗೆ ಚಿಂದಕೋ ಅಂತ ಹೇಳ್ತಿರೋ. ಬೇರೆ ಪ್ರಸಂಗ ರಾಜನಂತ ಎಲ್ಲೇ ಬಂದರೂ ಪರಿಷದ್ ರಾಜ ಕೇಳೋದು, ಶುಕಾಚಾರ್ಯ ಹೇಳೋದು. ಉಳಿದಂತೆ ಅಲ್ಲಿ ಪ್ರಸಂಗ ನೋಡಿಕೊಂಡು ಯಾರೋ ಅಲ್ಲಿ ಚೇಂಜ್ ಆಗ್ತದೆ. ಇತಿ ಪಂಚಮ ತಾತ್ಪರ್ಯ ಅಷ್ಟಾದಶೋಧ್ಯಾಯ, 18ನೇ ಅಧ್ಯಾಯ ಮುಗಿತು. ಯಥೈಹಿಕಾಮುಷ್ಮಿಕ ಕಾಮ ಫಲಸಂ ಕಾಮ ಲಂಪಟಃ ಸುತೇಷು ದಾರೇಷು ಧನೇಷು ಚಿಂತಯನ್ ಸಂಕೇತ ವಿದ್ವಾನ್ ಕುಕಲೇವರಾತ್ಯಯಾತಿ ಯಸ್ತಸ್ಯ ಯತ್ನಃ ಶ್ರಮ ಏವ ಕೇವಲಂ. ಅಲ್ಲೇ ಎಷ್ಟು ಮನುಷ್ಯ ಬಂಧನ ಕೊಡಕಾಗ್ತಾನೆ ಎಂಬುದನ್ನು ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ಐಹಿಕ ಮುಷ್ಮಿಕ ಕಾಮ ಲಂಪಟಃ, ಐಹಿಕ ಆಮುಷ್ಮಿಕ ಕಾಮ ಲಂಪಟಃ ಸುತೇಷು ದಾರೇಷು ಧನೇಷು ಚಿಂತಯನ್ ಸಂಕೇತ ವಿದ್ವಾನ್ ಕುಕಲೇವರಾತ್ಯಯಾತ್ ಯಸ್ತಸ್ಯ ಯತ್ನಃ ಶ್ರಮ ಏವ ಕೇವಲಂ. ಏನು ಮಾಡ್ತಾನೆ ಮನುಷ್ಯ? ಯಥಾ ಹೇಗೆ, ಐಹಿಕ ಅಂದರೆ ಈಗ ಇರೋ ಹೊತ್ತು, ಆಮುಷ್ಮಿಕ ಅಂದರೆ ಪರಲೋಕತ್ತು, ಈ ಲೋಕ ಪರಲೋಕತ್ತು.
ಆ ಕಾಮ ಲಂಪಟ. ಲಂಪಟ ಅಂದ್ರೆ ಏನು? ಅಡಿಕ್ಟ್ ಆಗಿರೋಣ ಅಂತ, ಅಡಿಕ್ಟ್ ಆಗಿರೋ ಲಂಪಟ ಅಂತ ಕರೀತಾರೆ. ಆಸೆಗಳಿಗೆ ಅಡಿಕ್ಟ್ ಆದವನು, ಆ ಆಸೆ ಇಲ್ಲದೆ ಮಾಡಕ್ಕೆ ಬರೋದೇ ಇಲ್ಲ ಅವನಿಗೆ. ಬರೀ ಉಪಕಾರ ಮಾಡಕ್ಕೆ ಕಾನ್ಸೆಪ್ಟೇ ಹೋಗ್ಬಿಡ್ತು. ಈಗ ಮೊದಲೆಲ್ಲ ಏನು ಮಾಡ್ತಿದ್ರು, ಸ್ವಲ್ಪ ವರ್ಷ ದಿವಸಗಳ ಹಿಂದೆ ಯಾರು ಕೇಳಿದ್ರೆ ಅದು ಯಾವುದು ದುಡ್ಡು ಯೋಚನೆ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಈಗ ದುಡ್ಡಿನ ಟರ್ಮ್ನಲ್ಲೇ ಯೋಚನೆ ಮಾಡೋದು, ಬೇರೆ ಯೋಚನೆ ಮಾಡೋದಿಲ್ಲ. ಶಾರ್ಟ್ ಟೈಮ್ನಲ್ಲಿ ಏನು ಬದಲಾಗಿದೆ ಈಗ, ಆ ವಿಶ್ವಾಸ ನೀವೇ ಇಟ್ಕೊಂಡು ಬೇಕಾಗಿಲ್ಲ, ದುಡ್ಡು ಕೊಟ್ಬಿಡಿ ಸಾಕು ಅಂತ ಹೇಳ್ತಾರೆ. ಹಿಂದೆ ಹಾಗಿರಲಿಲ್ಲ. ದುಡ್ಡಿಗೋಸ್ಕರ ಮಾಡಿದವರಲ್ಲ ಅಂತ ಓಪನ್ ಆಗಿ ಹೇಳ್ತಿದ್ರು. ಯಾಕೆ ದುಡ್ಡಿಗೋಸ್ಕರನೇ ಮಾಡ್ತೀವಿ ಅಂತ ಹೇಳ್ತಾರೆ, ಓಪನ್ ಆಗಿ ಹೇಳ್ತಾರೆ. ಮತ್ತೆ ಐಹಿಕ ಆಮುಷ್ಮಿಕ ಕಾಮಲಂಪಟ. ಐಹಿಕ ಕಾಮಗಳು ಅಂದ್ರೆ ಏನು? ಮನೆ ಮೊದಲ ಎಲ್ಲ ಮಾಡೋದಲ್ಲ ಐಹಿಕ. ಆಮುಷ್ಮಿಕ ಅಂದರೆ ಅಂಥ ಲೋಕ ಇಂಥ ಲೋಕಕ್ಕೆ ಹೋಗ್ಬೋದು ಆಮುಷ್ಮಿಕ. ಅಥವಾ ಸರ್ವಿಸಲ್ಲಿದ್ದಾಗ ಆಫ್ಟರ್ ರಿಟೈರ್ಮೆಂಟ್ ಯೋಚನೆ ಮಾಡ್ತಾರಲ್ಲ ಹಾಗೆ, ಸರ್ವಿಸು ರಿಟೈರ್ಮೆಂಟ್ ಆಗೋ ಈ ಲೋಕ ಪರಲೋಕ, ಇದರಲ್ಲಿ ಕಾಮನೆಗಳನ್ನೆಲ್ಲ ಯೋಚನೆ ಮಾಡ್ತಾ ಹೋಗ್ತಾನೆ. ಅಲ್ಲೇನು ಸಿಗ್ಬೋದು, ಇಲ್ಲೇನು ಸಿಗ್ಬೋದು, ಬೇರೆ ಲೋಕದಲ್ಲಿ ಏನಿರ್ಬೋದು ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲೇನು ತಗೊಳ್ಬೋದು ಅದನ್ನು ಯೋಚನೆ ಮಾಡ್ತಾನೆ. ಅದೇ ಸುತೇಶು ದಾರೇಶು ಧನೇಶು ಚಿಂತಯನ್. ಮತ್ತೆ ಮಕ್ಕಳು, ಪತ್ನಿ, ದಾರೇಶ್ವರು ಪತ್ನಿಯರು, ಧನೇಶು. ಆ್ಯಕ್ಚುಲಿ ಪತ್ನಿ ದಾರ ಶಬ್ದದ ವಿಶೇಷ ಅಂದರೆ ಅದಕ್ಕೆ ಸಿಂಗ್ಯುಲರ್ ಇದಿಲ್ಲ, ಏಕವಚನ ಬಹುವಚನ ಇಲ್ಲ, ದ್ವಿವಚನ ಇಲ್ಲ, ಬರೀ ಬಹುವಚನ ಅಷ್ಟೇ. ಮತ್ತೆ ಸಿಂಗ್ಯುಲರಲ್ಲಿ ಅದಕ್ಕೆ ಬಹುವಚನ, ಅದು ಪುಲ್ಲಿಂಗ ಬೇರೆ. ದಾರ ಶಬ್ದ ಪುಲ್ಲಿಂಗ ಮತ್ತು ಏನದು ಬಹುವಚನ, ಸಾಮಾನ್ಯ ನಡೆಸೋದು ಹಾಗೆ. ಅದು ದಾರೇಶು ಅಂತ ಹೇಳಿದ್ದ ಪುಲ್ಲಿಂಗ ಅಂತಲೂ ಚೇಂಜ್ ಆಗೋದೇ ಇಲ್ಲ. ಸೀತಾರಾಮಸ್ಯ ದಾರ ಅಂತ ಹೇಳಬೇಕು. ಸೀತಾರಾಮಸ್ಯ ದಾರಾಹ, ಸೀತೆ ರಾಮನ ಪತ್ನಿ. ಅದು ಆ್ಯಕ್ಚುಲಿ ಪುಲ್ಲಿಂಗದ ಪದ. ಹೇಳ್ಬೇಕಾದ್ರೆ ಹಾಗೆ ಹೇಳ್ಬೇಕಾದ್ರೆ ಕೆಲವು ಏನಿರ್ತೈತೆ ಆ ಲಿಂಗ ಫಿಕ್ಸ್ ಆಗಿ ಕಲತ್ರಂ ಅಂತ ಇದೆ, ಅದನ್ನು ಕಲತ್ರ ಹತ್ತ ಕಲತ್ರಂ ಅಂತ ಪತ್ನಿ ಅಂತ ಅರ್ಥ. ಅದಕ್ಕೆ ಕಲತ್ರ ಅಂತ ಪದಪುಸ್ತಕ ಲಿಂಗ, ಇದು ಪತ್ನಿ ಅಂತ ಅರ್ಥ, ಪುಲ್ಲಿಂಗದ ಪದ. ಗೊತ್ತಾಯ್ತಾ? ಕೆಲವು ಭಾರ್ಯ, ಅದು ಶ್ರೀಲಿಂಗನೂ ಹೌದು ಇದು ಹೌದು. ಸಂಸ್ಕೃತದಲ್ಲಿ ಏನಿದೆ ಶಬ್ದಲಿಂಗಗಳು ಅಂತೆ. ಶಬ್ದಲಿಂಗಗಳು ಅಂದ್ರೆ ಏನು? ಶಬ್ದಕ್ಕೆ ತನ್ನದೇ ಆದ ಒಂದು ಲಿಂಗ ಇದೆ. ಬ್ರಹ್ಮ ಪುಲ್ಲಿಂಗ, ನಪುಂಸಕ ಲಿಂಗ, ಅದು ಅರ್ಥ ವಿಷ್ಣು ಅಂತ ಅರ್ಥ. ಬ್ರಹ್ಮ ಪುಲ್ಲಿಂಗ, ಬ್ರಹ್ಮದೇವರು ಅಂತ ಅರ್ಥ. ಪದಗಳೆಲ್ಲ ಅರ್ಥಾಸ ಬರ್ತಾ ಹೋಗುತ್ತೆ. ಅದಕ್ಕೆ ದಾರೇಶು ಚಿಂತಯನ್ ಗೃಹೇಶು ದಾರೇಶು ಸುತೇಶು ಬಂಧುಷು ಮುಂದೆ ಕೂಡ ಬರುತ್ತದು. ಧ್ರುವನ ಬ್ರಹ್ಮದೇವರು ಅಂತ ಅರ್ಥ. ದೀರ್ಘ ಆಗದೆ ಅದು ಪುಲ್ಲಿಂಗ, ದೀರ್ಘ ಆಗೋದು ಪುಲ್ಲಿಂಗ. ಹೌದು. ಬ್ರಹ್ಮ ಬ್ರಹ್ಮ ವಿವರ್ಧನ, ಬ್ರಹ್ಮಣ್ಯೋ ಬ್ರಹ್ಮಕುದ್ ಬ್ರಹ್ಮ, ಬ್ರಹ್ಮ ಬ್ರಹ್ಮ ವಿವರ್ಧನ ಆಗಿದೆ. ಏನು? ಪರಮಾತ್ಮನಾಗಿದ್ದಾನೆ, ಬ್ರಹ್ಮದೇವರೊಳಗೂ ಬ್ರಹ್ಮನಾಮಕನಾಗಿದ್ದಾನೆ, ಆ ರೀತಿ ಬರಬೇಕು. ಪರಮಾತ್ಮನ ಯಾವ ಲಿಂಗದಲ್ಲಿ ಹೇಳಿದ್ರು ಕೂಡ ಇದಾಗೋದಿಲ್ಲ. ಆ ಲಿಂಗ ಕೆಲವು ಫಿಕ್ಸ್ ಆಗಿರುತ್ತೆ ಅಷ್ಟೇ ಹೊರತು ಸ್ತ್ರೀಲಿಂಗದ ಶಬ್ದ, ಪುಲ್ಲಿಂಗದ ಶಬ್ದ, ಎಲ್ಲ ಶಬ್ದಗಳು ಪರಮಾತ್ಮನನ್ನು ಹೇಳುತ್ತವೆ, ಹೇಳಿಯಾಗಿದೆ. ಆಕಾರ, ಅಕಾರ ಅಂತ, ಅಕಾರ ಅಂತ ಪುಲ್ಲಿಂಗ, ಅಕಾರ ಅಂತ. ಅಕಾರದ ಅದು ಬ್ರಹ್ಮನ್ ಅನ್ನೋದು ಅಕಾರ ಅಂತಲ್ಲ, ಅದು ನಕಾರ ಅಂತ. ಅದು ಬ್ರಹ್ಮನ್ ಶಬ್ದ. ಬ್ರಹ್ಮನ್, ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಅಂತ ನಡಿ. ಇದು ಬ್ರಹ್ಮ ಶಬ್ದ, ಇದು ಬ್ರಹ್ಮನ್ ಶಬ್ದ ಪುಲ್ಲಿಂಗದಲ್ಲಿ ಬಂದಾಗ ಏನಾಗುತ್ತದೋ ಬ್ರಹ್ಮ ಬ್ರಹ್ಮಾಣೋ ಬ್ರಹ್ಮಾಣ ಅಂತ ನಡಿ. ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ನಪುಂಸಕಲಿಂಗ, ಬ್ರಹ್ಮ ಬ್ರಹ್ಮಾಣವು ಬ್ರಹ್ಮಾಣ ಎಂಬುದು ಪುಲ್ಲಿಂಗ. ಬಲೇಶು ಏವ ಕೇವಲಂ ಯಸ್ಯ ಸಮ್ಯಕ್ತ್ವ. ಇದೆಲ್ಲ ಚಂಕೆ ಮಾಡ್ತಾನೆ. ಕುಕಲೇವರಾತ್ಯಯಾದಿ ಅಸ್ಯ ಯಸ್ತಸ್ಯ ಯತ್ನಃ ಶ್ರವೇ. ಆದ್ರೆ ಅವರಿಗೆ ಆಶ್ಚರ್ಯ ಅಂದರೆ ಯೋಚನೆ ಮಾಡಿದ್ದೆ. ಮಕ್ಕಳು ಒಂದೆಲ್ಲ ಈ ಲೋಕ ಪರಲೋಕ ಅದೊಂದು ಯೋಚನೆ. ಈ ಕಡೆ ಮಕ್ಕಳು, ಹೆಂಡತಿ, ಮತ್ತೆ ಧನ, ಇದ್ರ ಬಗ್ಗೆ ಯೋಚನೆ. ಎಲ್ಲಿ ಇನ್ವೆಸ್ಟ್ ಮಾಡೋಕೆ ಏನೋ ಅದರಲ್ಲೇ ಕಾಲ ಕಡಿತಿರ್ತಾರೆ. ಸಂಕೇತ ವಿದ್ವಾನ್ ಕುಕಲೇವರಾತ್ಯಯಾದಿ. ಆದರೆ ದೇಹ ಬಿಟ್ಟು ಹೋಗ್ತದೆ ಎಚ್ಚರಿಕೆ ಅವ್ರಿಗಿಲ್ಲ. ಫಸ್ಟ್ ಅದನ್ನೇ ಬಿಟ್ಬಿಡ್ತಾ ಇದ್ದಾನೆ. ಯತ್ನ ದೇಹ ಬಿಟ್ಟು ರಿಟೈರ್ ಆಗೋದು ಓಕೆ, ಸಸ್ಪೆಂಡ್ ಆಗೋದಲ್ಲ, ಎಷ್ಟು ಆಭಾಸ ಆಗೋದಿಲ್ಲ. ಯೋಚನೆ ಮಾಡ್ತಾ ಮಾಡ್ತಾ ಹಾಳಾಗೋಗ್ಬಿಡ್ತಾನೆ. ಯತ್ನ ಶ್ರಮ ಏವ ಕೇವಲ. ಅವ್ನು ಮಾಡಿದ ಪ್ರಯತ್ನ ಎಲ್ಲ ಏನಾಯ್ತದು ಎಲ್ಲ ವ್ಯರ್ಥನೆ ಹೊರತು ಎಷ್ಟು ಯಾವುದೋ ಬ್ಯಾಂಕ್ನಲ್ಲಿ ಇಟ್ಟೆ ಕಳ್ಕೊಂಡ್ಬಿಟ್ಟೆ ಅಂತ ಹೇಳೋದಿಲ್ಲ. ಸಂಪಾದನೆ ಮಾಡೋದು ಎಷ್ಟು ಕಷ್ಟ, ಇಟ್ಟು ಕಳ್ಕೊಂಡಿದ್ದೆಷ್ಟು ದುಃಖ. ಗೊತ್ತಾಯ್ತಾ? ಅದನ್ನೇ ಸದ್ವಿನಿಯೋಗ ಮಾಡಿದ್ರೆ ಅದು ವೇಸ್ಟ್. ಇಷ್ಟಾದ್ರೂ ಮತ್ತೆ ಬಿಡೋದಿಲ್ಲ, ಅದೇ ಕಾನ್ಸೆಪ್ಟಲ್ಲಿ ಇರ್ತಾರೆ ಹೊರತು ಬ್ಯಾಂಕ್ ಚೇಂಜ್ ಮಾಡ್ತಾರೆ ಹೊರತು ಮೈಂಡ್ ಚೇಂಜ್ ಮಾಡೋದಿಲ್ಲ. ಗೊತ್ತಾಯ್ತಾ? ಮೆಂಟಾಲಿಟಿ ಚೇಂಜ್ ಮಾಡಬೇಕು, ಅದಾಗೋದಿಲ್ಲ. ಕುಕಲಿ ಕೆಟ್ಟ ದೇಹ ಯಾತಕ್ಕೆ ಬಿಟ್ಟು ಹೋಗೋದು, ಮತ್ತೆ ಅದ್ರ ಸುಡ್ತಾರೆ ಇಲ್ಲ, ಪ್ರಾಣಿ ತಿಂದೋಗುತ್ತೆ, ಹುಳ ಹಿಡ್ದು ಹೋಗ್ಬಿಡುತ್ತೆ. ಅದೇ ಒಳ್ಳೇದಾದೀಗ ಈ ಬಂಗಾರ ಎಷ್ಟು ಹುಳ ಹಿಡಿಯಲ್ಲ ಬಂಗಾರಕ್ಕೆ.
ದೇಹ ಕೂಡ ದೊಡ್ಡದಕ್ಕೆ ಬಂಗಾರ ದೇಹದ ಸಂಪಾದನೆ ಮಾಡ್ತಾನೆ, ದೇಹನೇ ಹೋಗಿ ಬಂಗಾರ ಉಳಿದ್ರೆ ಬೇಗ ಹೋಗಿಬಿಡುತ್ತೆ. ಅರ್ಥ ಆಯ್ತು? ಅದಕ್ಕೆ ಕುಕಲೇವರ, ಕಲಿಯವರ ದೇಹ, ಕೆಟ್ಟ ದೇಹ. ಕುಕಲಿಯ ಎಂಥ ದೇಹ ಆಗಿದ್ರು ಮನುಷ್ಯ ದೇಹದಲ್ಲಿ ಯಾವ ವರ್ಣ ಏನೇ ಆಗಿರಲಿ ದೇಹನೇ. ಕುಕಲೇವರ ಅತ್ಯಯ ಯಸ್ತಸ್ಯ ಪ್ರಯತ್ನ ಶ್ರಮ ಏವ ಕೇವಲ. ಈ ಎಚ್ಚರವಿಲ್ಲದೇನೆ ಬರೀ ಯೋಚನೆ ಮಾಡ್ತಾನೆ, ದುರ್ವಿನಿಯೋಗ ಮಾಡ್ತಾನೆ. ಎಚ್ಚರ ಇದ್ದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದ್ರೆ ಸರಿ, ಇದೆಲ್ಲ ಮೈಮರಿಲಕ್ಕೆ ಹೋಗ್ತಾ ಇದ್ದಾನೆ. ಆದ್ದರಿಂದ ಅದು ಶ್ರಮ ಏವ ಹಿ ಕೇವಲ ಶ್ರಮ, ಆಯಾಸನೆ ಹೊರತು ಫಲ ಏನೋ ಏನೂ ಇಲ್ಲ. ಯಶ್ಚ ಸಮ್ಯಕ್ ಚ ಭವತಿ ಜ್ಞಾನಂ ಭಕ್ತಿಸ್ತಥೈವ ಚ ನಿಶ್ಚಿತಸ್ತಸ್ಯ ಮೋಕ್ಷ ಸ್ಯಾತ್ ಸರ್ವಪಾಪಕೃತೋಪಿತು ಯೋ ಮಮತ್ವಾದಿನಾ ದೋಷಃ ಸ ತು ಅನ್ಯ ವಿಷಯ ಸ್ಮೃತಃ ಇತಿ ಚ. ಇಲ್ಲೊಂದು ವಿಶೇಷ ಇದೆ. ಎಲ್ಲರೂ ಹೀಗಿರ್ತಾರಲ್ಲ, ಜ್ಞಾನಿಗಳು ಹಾಗಿರೋದಿಲ್ಲ. ಒಮ್ಮೊಮ್ಮೆ ಹಾಗಿದ್ರೂ ಕೂಡ ಅವ್ರಿಗೆ ಏನಾಗೋದಿಲ್ಲ, ಅದರಿಂದ ಮುಕ್ತಿಗೆ ಇಲ್ಲಿ ಅಫೆಕ್ಟ್ ಆಗೋದಿಲ್ಲ, ಮುಕ್ತಿ ಪ್ರಾಪ್ತಿಗೆ ಅಫೆಕ್ಟ್ ಆಗೋದಿಲ್ಲ. ಯಸ್ಯ ಸಮ್ಯಕ್ಚ ಭವತಿ ಜ್ಞಾನಂ, ಯಾರಿಗೆ ಸರಿಯಾದ ಜ್ಞಾನ ಇದೆ, ಭಕ್ತಿ ಇದೆ, ತಥೈವ ಚ ಅದೇ ರೀತಿ ವೈರಾಗ್ಯಾದಿಗಳು ಇವೆ, ನಿಶ್ಚಿತಸ್ತಸ್ಯ ಮೋಕ್ಷವನ್ನು ನಿಶ್ಚಿತವಾಗುತ್ತೇನೆ. ಜಡಭರ್ತರ ಜೀಕಿಯಾಗಿ ಹುಟ್ಟಿದ ಹೀನ ಯೋನಿ, ಗೊತ್ತಾಯ್ತಾ? ಆಮೇಲೆ ಬಡತನ ಮಾತೇ ಇಲ್ಲ, ಎಲ್ಲ ಅವಮಾನ ಮಾಡ್ತಿದ್ರು, ಬೈತಿ ಏನೇನೋ ಮಾಡಿದ್ರು, ಕೇರೇ ಮಾಡಲಿಲ್ಲ. ಗೊತ್ತಾಯ್ತಾ? ಜ್ಞಾನ ಭಕ್ತಿ ಇತ್ತು ಅಂದರೆ ಇಲ್ಲಿ ಏನೇ ಮೈನಸ್ ಪಾಯಿಂಟ್ ಇದ್ರೂ ಕೂಡ ಏನಾಗ್ತಾನವನು? ಜನರಲಿ ಜ್ಞಾನ ಭಕ್ತಿ ಇದ್ದರೆ ಮೈನಸ್ ಪಾಯಿಂಟ್ ಇರೋದಿಲ್ಲ. ಪ್ರಾರಬ್ಧವಶಾತ್ತಿದ್ರೆ ಅವು ಯಾವುದಕ್ಕೆ ಕಾರಣ ಆಗೋದಿಲ್ಲ? ಪ್ರಾರಬ್ಧ ಅದು ಮೋಕ್ಷಕ್ಕೆ ಅಡ್ಡಿ ಆಗೋದೇ ಇಲ್ಲ. ಯೋ ಮಮತ್ವಾದಿನ ದೋಷಃ ಸ ಅನ್ಯ ವಿಷಯ ಸ್ಮೃತಃ. ಇಲ್ಲಿ ಮಮಕಾರ ಇಷ್ಟೆಲ್ಲ ಹೇಳಿದಾರಲ್ಲ, ಇದು ಎಲ್ಲರಿಗೂ ಅಪ್ಲಿಕಬಲ್ ಆದ್ದಲ್ಲ, ಅನ್ಯ ವಿಷಯ. ಜ್ಞಾನಿಗಳ ಹೊರತಾದವರಿಗೆ, ದೊಡ್ಡ ದೊಡ್ಡ ಜ್ಞಾನಿಗಳು ಇವತ್ತೇ ನೋಡಿದ್ದೀವಿ ನಾವು, ರಾಯರು ಆದರೆ ಎಷ್ಟು ಜನಗಳಿದ್ದಾರೆ, ಅವರಿಗೆಲ್ಲ ಅವ್ರದ್ದು ದೇಹನೇ ಮನುಷ್ಯರಾಗೇ ಬಂದಿದ್ದು. ಆದರೆ ಏನಾಗಲಿಲ್ಲ, ಅವರು ಯಾವುದಕ್ಕೂ ಒಳಗಾಗಲೇ ಇಲ್ಲ. ತಮ್ಮ ಮೂಲ ರೂಪ ಹೇಗೋ ಹಾಗೆ ವಿಶೇಷ ನಡ್ಕೊಂಡ್ರೆ ಹೊರತು ಒಳಗಾಗಲಿಲ್ಲ. ಇದೆಲ್ಲ ಯಾರು ಹೇಳ್ತಿರೋದು? ಸಾಮಾನ್ಯರು ಹೇಳಿದ್ದು. ಜ್ಞಾನಿಗಳು ಅಲ್ಲದ ಇತರ ವಿಷಯ ಅಂದರೆ ಜ್ಞಾನಿಗಳು ಅಲ್ಲದವರ ವಿಷಯ ಹೇಳಿದ್ದೆ ಹೊರತು ಜ್ಞಾನಿಗಳ ವಿಷಯ ಅಲ್ಲ ಇದು. ಯೋ ಮಮತ್ವಾದಿನಾ ದೋಷಃ ಸತು ಅನ್ಯ ವಿಷಯ ಸ್ಮೃತಃ ಐತೆ. ಮಮತ, ನನ್ನದು ಅಂತ ಹೇಳ್ತಾರಲ್ಲ, ಮಮತ, ಅಹಂಕಾರ, ಇವೆಲ್ಲ ಕೂಡ ಉಳಿದವರಿಗೆ ಅಪ್ಲಿಕಬಲ್ಲು, ಅವರಿಗೆ ಬಂಧಕನೆ ಹೊರತು ಇವರಿಗಲ್ಲ. ಒಂದು ಯಾವುದೇ ಕಾರಣದಿಂದ ಬೈ ಚಾನ್ಸ್ ಇದ್ದರೂ ಕೂಡ ಅವ್ರಿಗೆ ಅಫೆಕ್ಟ್ ಆಗೋದಿಲ್ಲ. ಮೇಲ್ಮೇಲೆ ಬರುತ್ತೆ, ಒಳಗಿರೋದಿಲ್ಲ. ಇವರಿಗೆ ಮೇಲೂ ಬರೋದಿಲ್ಲ, ಒಳಗೂ ಬರೋದಿಲ್ಲ, ಊಟಾಟಿಕೆ ಮಾಡ್ಬೋದು ಅಷ್ಟೆ. ಯದ್ಯತ್ರನಃ ಸ್ವರ್ಗ ಸುಖಾವಶೇಷಿತಂ. ಇದೆಲ್ಲ ಭರತಖಂಡದ ಬಗ್ಗೆ ಪ್ರಶ್ನೆ ಬಂದಾಗ ಮಾತಾಡ್ತಾರೆ, ಎಷ್ಟು ಆಶ್ಚರ್ಯ ನೋಡಿ. ತತ್ತಸ್ಯ ಕೃತಸ್ಯ ಶೋಭನಂ ತೇನಾಬ್ಜನಾಭ ಸ್ಮೃತಿಜನ್ಮ ನ ಸ್ಯಾತ್ ವರ್ಷೇ ಹರಿರ್ಯದ್ಭಜತಾಂ ಶಂತನೋತಿ. ದೇವತೆಗಳೆಲ್ಲ ಕೇಳ್ಕೊತಾರಂತೆ, ಯದಿ ಅತ್ರನಃ ಸ್ವರ್ಗ ಸುಖಾವಶೇಷಿತಂ ಇಷ್ಟಸ್ಯ ಶಿಷ್ಟಸ್ಯ ದತ್ತಸ್ಯ ಕೃತಸ್ಯ ಶೋಭನಂ ತೇನ ಅಬ್ಜನಾಭ ಸ್ಮೃತಿ ಜನ್ಮ ನಃ ಸ್ಯಾತ್ ವರ್ಷೇ ಹರಿರ್ಯದ್ಭಜತಾಂ ಶಂತನೋತಿ. ದೇವತೆಗಳ ಪ್ರಾರ್ಥನೆ ದೇವರಲ್ಲಿ ಏನಂತ? ಯದಿ ಅತ್ರನಃ ಸ್ವರ್ಗ ಸುಖಾವಶೇಷಿತಂ. ನಾವು ಏನು ಸ್ವರ್ಗ ಸುಖ ಅನುಭವಿಸಿದ್ದೇವೆ, ಇನ್ನೂ ಸ್ವಲ್ಪ ಪುಣ್ಯ ಉಳ್ಕೊಂಡಿದ್ರೆ, ಗೊತ್ತಾಯ್ತಾ? ಯತ್ ದತ್ತಸ್ಯ ಕೃತಸ್ಯ ಶೋಭನಂ, ಇಷ್ಟಸ್ಯ ದತ್ತಸ್ಯ ಕೃತಸ್ಯ, ಯಾಗ ಮಾಡಿದ ಪುಣ್ಯ, ದಾನ ಮಾಡಿದ ಪುಣ್ಯ, ಶೋಭನಂ ಒಳ್ಳೆ ಕಾರ್ಯ ಮಾಡಿದ ಪುಣ್ಯ ಇದ್ದರೆ ನಾ ಕೇಳೋದಿಷ್ಟೇ, ಅಬ್ಜನಾಭ ಸ್ಮೃತಿ ಜನ್ಮ, ಪರಮಾತ್ಮನ ಸ್ಮರಣೆ ಮಾಡ್ತಕ್ಕಂಥ ಜನ್ಮ ಇದೆಯಲ್ಲ, ಅದು ಬರಬೇಕು. ಅದು ಭರತಖಂಡದಲ್ಲೇ ಬರಬೇಕು, ಭರತಖಂಡದಲ್ಲಿ ಹುಟ್ಟಬೇಕು. ಮತ್ತೇನು ಮಾಡಬೇಕು? ಸಾರ್ಥಕ ಆಗಬೇಕು. ಭರತಖಂಡ ಹುಟ್ಟಿದ, ಏನೋ ಆಗಿ ಹುಟ್ಟಿದೆ, ಏನು ಪ್ರಯೋಜನ? ಭರತಖಂಡದಲ್ಲಿ ಎಷ್ಟು ಜನ ಹುಟ್ಟಿಲ್ಲ, ಸಾರ್ಥಕ ಮಾಡ್ಕೋತಾ ಇಲ್ಲ. ಒಳ್ಳೆ ಕಾಲ ಸೀಟ್ ಸಿಕ್ಕ ಪಾತ್ರಕ್ಕೇನೆ ಅವನು ಉಪಯೋಗ ಮಾಡ್ಕೊಡೋದೇ ಹೋದರೆ, ಈ ಕೆಟ್ಟ ಕಾಲ ಆದರೆ ಒಳ್ಳೆ ಕಾಲ ಇದ್ರು, ದಡ್ಡನಿಗೆ ಎಲ್ಲೋದ್ರೂ ಅಷ್ಟೇ, ಅದು ಉಪಯೋಗ ಇಲ್ಲ. ಆದರೆ ಒಳ್ಳೆಯವನು ದೇಹ ಬರಬೇಕು, ಭರತಖಂಡದಲ್ಲೇ ಬರಬೇಕು. ನಮ್ಮನ್ನು ಅದರಿಂದ ಶಂತನೋತಿ, ಸುಖಕ್ಕೆ ಕಾರಣ ಆಗುತ್ತೆ. ಅದು ಸಾಧನ ಶರೀರ ಇದೆ. ಪರೀಕ್ಷೆ ಹೊರ ಕೂತ್ಕೊಂಡು ಹಾಲಲ್ಲಿ ಕೂತ್ಕೊಂಡು ಬರೆದ್ರೆ ಹ್ಯಾಂಡ್ ರೈಟಿಂಗ್ ಪೂರ್ವ ಜ್ಞಾನ ಬರ್ಬೋದು, ಅದು ಇದಕ್ಕೆ ಕೌಂಟ್ ಆಗೋದಿಲ್ಲ, ಪಾಸಿಗೆಲ್ಲ ಕೌಂಟ್ ಆಗೋದಿಲ್ಲ. ಹಾಗೋ ಇದು ಎಕ್ಸಾಮ್ ಹಾಲ್ ಇದ್ದಾಗೆ. ದೊಡ್ಡ ದೊಡ್ಡ ದೇವತೆಗಳು ಕೂಡ ಅನೇಕ ಸಾಧನೆ ಎಲ್ಲಿ ಮಾಡಬೇಕಾಗತ್ತೆ, ಅವ್ರ ಕೆಲವು ಸಲ ಭರತಖಂಡದಲ್ಲೇ ಮಾಡಬೇಕು, ಇಲ್ಲೇ ಮಾಡಬೇಕು ಅಂತ ಬೇರೆ ಅಲ್ಲ. ವರ್ಷ ಭರತ ವರ್ಷ, ಈ ಅಶ್ವಿನ್ ವರ್ಷ, ಈ ವರ್ಷ ಅಂತ ಯಾವುದು ಭರತ ಇಲ್ಲಿರುತ್ತಾನೆ. ನಾವಿರೋದೀಗ ಈ ಬರೋದ್ರೆ ಬೆಂಗಳೂರು ತಾನೆ,
ಆ ರೀತಿ ಭಜತಾಂ ಶಂತನೋತಿ. ನಮಗೆ ಜನ್ಮ ಬರಬೇಕು, ಸ್ಮರಣೆ ಬರಬೇಕು, ದೇವ್ರು ಏನು ಮಾಡ್ತಾನಾಗ ಶಂ ಬರೀ ಮೋಕ್ಷನೇ ಕೊಟ್ಬಿಡು, ಶಾಶ್ವತ ಸುಖವನ್ನೇ ಕೊಟ್ಬಿಡ್ತಾನೆ. ಇಲ್ಲಿ ಮಾತ್ರ ಸಾಧ್ಯ. ಯಾವುದೋ ಒಂದು ಓದಬೇಕಾಗಿರುತ್ತೆ, ಆಫೀಸಿಗೆ ಕೆಲಸ ಮಾಡ್ತಾನೆ, ಅಲ್ಲಿ ಇದ್ದುಕೊಳ್ಳೋಕೆ ಬರಲ್ಲ. ಏನು ಮಾಡ್ಬೇಕು ಅವನೀಗ? ರಿಸೈನ್ ಮಾಡಿ ಇಲ್ಲಿ ಓದಿ ಅದೇ ಆಫೀಸಿಗೆ ಇನ್ನೂ ದೊಡ್ಡ ಅಧಿಕಾರಿಯಾಗಿ ಬರ್ತಾನೆ ಬೇಕಾದ್ರೆ. ಬಟ್ ಅಲ್ಲಿ ಓದಾಗಿಲ್ಲ ಅದನ್ನು. ಎಲ್ಲಿ ಓದ್ಬೇಕು ಅದನ್ನು? ಬೇರೆ ಇದರಲ್ಲೇ ಓದಬೇಕು. ಇದು ಭರತಖಂಡದಲ್ಲೇ ಸಾಧನೆ ಆಗಬೇಕು, ಬೇರೆ ಕಡೆ ಅಲ್ಲ. ಯದ್ಯತ್ರ ನ ಸ್ವರ್ಗ ಸುಖಾವಶೇಷಿತಂ ಸ್ವಿಷ್ಟಸ್ಯ ದತ್ತಸ್ಯ ಕೃತಸ್ಯ ಶೋಭನಂ ತೇನಾಬ್ಜನಾಭ ಸ್ಮೃತಿಜನ್ಮ ನ ಸ್ಯಾತ್ ವರ್ಷೇ ಹರಿರ್ಯತ್ ಭಜತಾಂ ಶಂತನೋತಿ. ಅನಧಿಕಾರಿಣೋ ದೇವಾಃ ಸ್ವರ್ಗಸ್ಥಾ ಭಾರತೋದ್ಭವಂ ಯಚ್ಛಂತಿ ಆತ್ಮವಿಮೋಕ್ಷಾರ್ಥಂ ಮುದ್ರೇಕಾರ್ಥೇ ಅಧಿಕಾರಿಣಃ ಇತಿ ಕೌರ್ಮೆ. ಇಲ್ಲಿ ಮೂರು ಗುಂಪಿದೆ. ಅಧಿಕಾರಿಕ ದೇವರು, ಒಂದು ದೇವತೆಗಳು ಅಂತ ಇದ್ದಾರೆ. ಅಧಿಕಾರಿಕ ದೇವತೆಗಳು ಅಂದ್ರೇನು? ಒಂದು ಅಧಿಕಾರದಲ್ಲಿರೋದು. ಇಂದ್ರಾದಿ ದೇವತೆಗಳು ಅಧಿಕಾರ ಇದೆ ಅವರಿಗೆ. ಬರೀ ದೇವತೆಗಳು ಬೇರೆ. ಅಧಿಕಾರದಲ್ಲಿರ್ತಕ್ಕಂಥ ಆಫೀಸರ್ ಇಂಥದ್ದು ಫಿಕ್ಸ್ ಆಗಿರೋದು ಅಂಥವ್ರು ಇರ್ತಾರೆ. ಮತ್ತು ಸ್ವರ್ಗಸ್ಥಾಹ ಸ್ವರ್ಗದಲ್ಲೇ ಇದ್ದಾರೋ, ಆದರೆ ಅನಧಿಕಾರಿಗಳು ಅವರು ಅಂತಾರೆ, ನಾವೀಗ ಅಧಿಕಾರಿಕ ದೇವತೆಗಳಾಗಬೇಕಾದ್ರೆ ಏನು ಮಾಡ್ಬೇಕು? ನಾವೀಗ ಹುಟ್ಟಿ ಸಾಧನೆ ಮಾಡಬೇಕು. ಇಲ್ಲೇ ಮಾಡಕ್ಕೆ ಬರೋದಿಲ್ಲ. ಒಂದು ಪಾಯಿಂಟ್. ಇನ್ನೊಂದು ವಾಂಛಂತಿ ಆತ್ಮವಿಮೋಕ್ಷಾರ್ಥಂ ಉದ್ರೇಕಾರ್ಥೇ ಅಧಿಕಾರಿಣಃ. ಇನ್ನು ಅಧಿಕಾರಿ ದೇವತೆಗಳಿದ್ದಾರೆ, ಅವರು ಕೂಡ ಇಷ್ಟಪಡ್ತಾರೆ ಭೂಲೋಕದಲ್ಲಿ ಹುಟ್ಟು ಬರಬೇಕು. ಜಯತೀರ್ಥವಾದ ಸಾಮಾನ್ಯ ದೊಡ್ಡ ದೊಡ್ಡ ದೇವತೆಗಳು ಇಲ್ಲಿ ಯಾತಕ್ಕೆ ಬಂದರು ಅಂದರೆ ಆ ಉದ್ರೇಕಾರ್ಥ, ಆನಂದ ಉನ್ನಾಹಕ್ಕೋಸ್ಕರ. ಇವರು ಮೋಕ್ಷಕ್ಕೆ ಅರ್ಹತೆ ಬರಬೇಕು, ಇಲ್ಲೇ ಬರಬೇಕು. ಆನಂದ ಉನ್ನಾಹಕ್ಕೆ ಸಾಧನೆ ಮಾಡೋಕೆ ಇಲ್ಲೇ ಮಾಡಬೇಕು. ಆದ್ದರಿಂದ ವಿಶೇಷ. ಇಂದ್ರಾದಿ ದೇವತೆಗಳು ಪದವಿಯಲ್ಲಿದ್ದು ಮಾಡ್ಲಿಕ್ಕೆ ಬರುತ್ತೆ ಅವರಿಗೆ. ಕೆಲವರು ಮಾತ್ರ ಇಲ್ಲಿ ಬಂದೇ ಸಾಧನೆ ಮಾಡಬೇಕಾದ್ದರಿಂದ ಇಂಥ ಜನ್ಮ ನಮಗೆ ಕೊಡು ಅಂತ ಕೇಳ್ತಾರೆ. ನಮ್ಮ ದೇಶದ ಮಹಿಮೆಯನ್ನು ಇವರು ಎಷ್ಟೆಷ್ಟು ಹೇಳ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಭಾಗವತ ಹೇಳುತ್ತೆ. ಇವತ್ತು ಲೌಕಿಕರು ದೇಶ ಪ್ರಜ್ಞೆ ಹೇಳೋದಿಲ್ಲ, ದೇಶಭಕ್ತಿ ಹಾಗಿರಬೇಕು ಅಂತ ಹೇಳಿಬಿಟ್ಟು ದೇಶಭಕ್ತಿಯ ಹಾಡುಗಳು ನಮ್ಮಲ್ಲಿ ಎಲ್ಲ ಪುರಾಣದಲ್ಲೂ ಬರುತ್ತೆ. ಭರತಖಂಡದ ವರ್ಣನೆ. ಸದ್ವೀಪವಾರಣಿ ಸಪ್ತಕಭೂತದಾತ್ರ್ಯ ಮಧ್ಯೇಪಿ ಕರ್ಮಭುವಿನ ಭಾರತ ನಾಮ ಖಂಡೇ. ಎಲ್ಲಿದು? ಇವರೆಲ್ಲ ಕಡೆ ಹೇಳ್ತಾರೆ. ಆದರೂ ಕೂಡ ಅಷ್ಟು ವರ್ಣನೆ ಯಾರೂ ಮಾಡಿಲ್ಲ. ಭಾಗವತ ಅಂತೂ ಅಷ್ಟು ವರ್ಣನೆ ಮಾಡ್ತಾ ಇದೆ. ಆದರೆ ಇವ್ರ ದೇಶಭಕ್ತಿನೇ ಕಾನ್ಸೆಪ್ಟೇ ಬೇರೆ. ಶಾಸ್ತ್ರ ಹೇಳೋ ದೇಶಭಕ್ತಿ ಕಾನ್ಸೆಪ್ಟೇ ಬೇರೆ. ಇಲ್ಲಿ ದೇಶಭಕ್ತಿ ಅಂದರೆ ಮೋಕ್ಷದ ದಾರಿ ಇದು ಅಂತ. ಅವರ ದೇಶಭಕ್ತಿ ಅಂದರೆ ಅಧಿಕಾರದ ಲಿಮಿಟ್ ಆಗುತ್ತೆ ಅಷ್ಟೇ. ಅನಧಿಕಾರಿಣೋ ದೇವಾಃ ಸ್ವರ್ಗಸ್ಥಾಃ ಭಾರತೋದ್ಭವಂ ವಾಂಛಂತಿ ಆತ್ಮವಿಮೋಕ್ಷಾರ್ಥಂ ಉದ್ರೇಕಾರ್ಥೇ ಅಧಿಕಾರಿಣಃ ಇತಿ ಕೌರ್ಮೆ ಇತಿ. ಹೇಗೆ ಕೆಲಸದಲ್ಲಿದ್ದು ಆಫೀಸಲ್ಲಿದ್ದು ಆಫೀಸ್ ಬಿಟ್ಟು ಕಾಲೇಜ್ ಸೇರೋ ಹಾಗೆ ಬೇರೆ ಅಲ್ಲಿ ಬಿಟ್ಟು ಇಲ್ಲಿ ಹುಟ್ಟಿ ಸಾಧನೆ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಇದು ಪಂಚಮ ತಾತ್ಪರ್ಯ ಏಕೋನವಿಂಶೋಧ್ಯಾಯ. 20ನೇ ಅಧ್ಯಾಯ. ಪ್ರತ್ನಸ್ಯ ವಿಷ್ಣೋ ರೂಪಂ ಯತ್ ಸತ್ಯ ಋತಸ್ಯ ಬ್ರಹ್ಮಣಃ ಅಮೃತಸ್ಯ ಚ ಮೃತ್ಯೋಶ್ಚ ಸೂರ್ಯಮಾತ್ಮಾನಮೀಮಹಿ ಇತಿ. ಸೂರ್ಯಮಂಡಲಾದಿಗಳನ್ನೇ ಬರುತ್ತೆ, ಅದನ್ನ ಬಗ್ಗೆ ಹೇಳ್ತಾರೆ ಈಗ. ಸೂರ್ಯ ಸೋಮಾಗ್ನಿವಾರೀರ ವಿಧಾತೃಷು ಯಥಾಕ್ರಮಂ ಪ್ರಕ್ಷಾದಿ ದ್ವೀಪ ಸಂಸ್ಥಾಸ್ತು ಸ್ಥಿತಂ ಹರಿಮುಪಾಸತೆ ಇತಿ ಚ. ಪ್ರತ್ನಸ್ಯ ವಿಷ್ಣೋ ರೂಪಂ ಯತ್ ಸತ್ಯ ಋತಸ್ಯ ಬ್ರಹ್ಮಣಃ ಅಮೃತಸ್ಯ ಚ ಮೃತ್ಯೋಶ್ಚ ಸೂರ್ಯಂ ಆತ್ಮಾನಮೀಮಹಿ. ಕೆಲವರು ಅಲ್ಲಲ್ಲೇ ಉಪಾಸನೆ ವಿಹಿತವಾದ, ಇವತ್ತು ಒಂದು ಸ್ಟೇಟಲ್ಲಿ ಇರ್ತಾರೆ ಮುಖ್ಯಮಂತ್ರಿ, ಇದನ್ನೇ ಹೇಳಬೇಕು, ಬೇರೆ ಹೆಸರು ಹೇಳಾಗಿಲ್ಲ. ಆ ಸ್ಟೇಟ್ನಲ್ಲೇ ಮುಖ್ಯಮಂತ್ರಿ ಅಂತ ಹೇಗೆ ಹೇಳಬೇಕು, ಹಾಗೆ ದೇವತೆಗಳು ಸೂರ್ಯ ಸೋಮ ಅಗ್ನಿ ವಾರಿ ಈರ ವಿಧಾತೃಷು ಯಥಾಕ್ರಮ. ಅವು ಉಪಾಸನೆ ಅಧಿಷ್ಠಾನ, ಮುಖ್ಯ ಅಧಿಷ್ಠಾನಗಳು ಯಾವುದು ಅಂದರೆ ಸೂರ್ಯ ಒಂದು ಅಧಿಷ್ಠಾನ, ಸೋಮ ಚಂದ್ರ ಅಧಿಷ್ಠಾನ, ಅಗ್ನಿ ಹೋಮಾದಿಗಳು ಮಾಡೋಕ್ಕೆ ಅಗ್ನಿ ಬೇಕಾನೆ, ಅಗ್ನಿ ಅಧಿಷ್ಠಾನ, ವಾರಿ ನೀರು ಅಧಿಷ್ಠಾನ, ಸ್ನಾನ ಮಾಡೋಕೆ ನೀರು ಚಿಂತನೆ ಮಾಡಬೇಕಲ್ಲ, ಈರ ಪ್ರಾಣದೇವರು, ವಿಧಾತೃ ಬ್ರಹ್ಮದೇವರು. ಇವರು ಸಾಮಾನ್ಯ ಅಧಿಷ್ಠಾನ. ಲೋಯೆಸ್ಟು ಸೂರ್ಯ, ಹೈಯೆಸ್ಟ್ ಯಾರು ಇಲ್ಲಿ ನಮ್ಮ ದೃಷ್ಟಿಯಲ್ಲಿ ಸೂರ್ಯ ಸೋಮ ಅಗ್ನಿ. ಇವತ್ತು ವೈಷ್ಣವಾದಿಗಳು ಮಾಡ್ಬೇಕಾದ್ರೆ ಅಗ್ನಿ ಬೇಕು, ಅಭಿಷೇಕಾದಿಗಳು ನೀರು ಬೇಕು, ಗೊತ್ತಾಯ್ತಾ. ಆಮೇಲೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ, ಚಂದ್ರನಿಂದ ಆವಾಹನೆ ಶುಕ್ಲ ಪಕ್ಷದಲ್ಲಿ ಮಾಡಬೇಕು, ಕೃಷ್ಣ ಪಕ್ಷದಲ್ಲಿ ಅಗ್ನಿಯಲ್ಲಿ ಮಾಡಬೇಕು. ಪೂಜೆ ಮಾಡೋದು ಅನೇಕ ವೆರೈಟಿಗಳು. ತಮ್ಮ ಪೂಜೆ ಮಾಡಬೇಕಾದ್ರೆ ಬಿಂಬ ಪೂರ್ತಿ ಆಹ್ವಾನ ಮಾಡಬೇಕಷ್ಟೇ. ಬೇರೆಯವ್ರ ಮನೆ ಪೂಜೆ ಕಾಲಕ್ಕೆ ತಮ್ಮ ಬಿಂಬ ಆರೋಪಣೆ ಮಾಡಬಾರ್ದು, ಗೊತ್ತಾಯ್ತಾ. ಅವ್ರ ಬಿಂಬ ನಮಗೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೇನು ಮಾಡಬೇಕಾಗ ಸೂರ್ಯನಿಂದ ಆಹ್ವಾನ ಮಾಡಬೇಕು.
ಚಂದ್ರನಿಂದ ಮಾಡಬೇಕು, ಅಗ್ನಿಯಲ್ಲಿ ಮಾಡಬೇಕು. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಹಗಲು ರಾತ್ರಿ. ರಾತ್ರಿ ಪೂಜೆ ಮಾಡಬೇಕಾದ್ರೆ ಚಂದ್ರನಿಂದ ತರಬೇಕು, ಗೊತ್ತಾಯ್ತಾ? ಅಗ್ನಿಯಿಂದ ತರಬೇಕು. ಇವೆಲ್ಲ ನಿಯಮಗಳೆಲ್ಲ ಹೇಳ್ತಾರೆ. ಆ ಪೂಜೆಗೆ ಗೊತ್ತಿರೋದು ತನ್ನ ಬಿಂಬನೂ ಆರೋಪ ಯಾವುದೂ ಇರೋದೇ ಇಲ್ಲ. ನೀರು ಹಾಕಿದ ಬಂದ ಅಂತ ಹೇಳಿದ್ರೆ ಅದು ಪೂಜೆನೇ ಆಗೋದಿಲ್ಲ. ಫಸ್ಟ್ ಬಿಂಬಮೂರ್ತಿಯಲ್ಲಿ ಬರದೇ ಹೋದರೆ ಏನಾಗೋದಿಲ್ಲ, ಪೂಜೆ ಆಗೋದಿಲ್ಲ. ತನ್ನ ಪೂಜೆಗೆ ಬೇರೆಯವ್ರ ಪೂಜೆ ಮಾಡೋಕೆ ತಾನು ಮಾಡೋಕ್ಕೆ ಬರೋದಿಲ್ಲ. ಮಠದಲ್ಲಿ ಪೂಜೆ ಮಾಡ್ತಾರೆ, ದೇವ್ರ ಪೂಜೆ ಮಾಡ್ತಾರೆ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ತಮ್ಮ ಪೂಜೆ ಬೇರೆ ಮಾಡ್ಕೋಬೇಕು. ಇದು ಸಬ್ಸ್ಟಿಟ್ಯೂಟ್ ಅಲ್ಲ. ಮಠದಲ್ಲಿ ಪೂಜೆ ಮಾಡೋದು, ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ತನ್ನ ಪೂಜೆ ಅಲ್ಲೇ ಸೇರಿಸಿ ಮಾಡ್ಲಿಕ್ಕೆ ಬರೋದಿಲ್ಲ. ಏನು ಮಾಡ್ಬೇಕು ಅವರು? ತಾನು ಬಿಂಬಮೂರ್ತಿ ಪೂಜೆ ಬೇರೆ ಮಾಡ್ಕೋಬೇಕಲ್ಲ. ಇದನ್ನ ವಿಷಯವಾಗಿ ಮಾಡಬೇಕು. ಎಲ್ಲರಿಗೂ ಸಂಬಂಧಪಟ್ಟ ವಿಚಾರ. ಹಾಂ, ಅದಕ್ಕೆ ಹೇಳಿದ್ದು ಪೂಜೆ ಇಲ್ಲಿ ಆವಾಹನೆ ಬೇರೆ ಮಾಡೋದ್ರಿಂದ ಮಾಡ್ಲಿಕ್ಕೆ ಬರೋದಿಲ್ಲ. ಆಹ್ವಾನ ಮಾಡಕ್ಕೆ ಬರೋದಿಲ್ಲ. ಹಾಗೆಲ್ಲ ಗೊತ್ತಾಯ್ತಾ? ತನ್ನ ಲೆಟ್ರಿಗೆ ಉಳಿದೋ ಲೆಟ್ರ್ ಸೇರಿಸ್ಬಿಟ್ಟು ಹೇಗಿರ್ತದೆ? ತನ್ನ ಲೆಟ್ರ್ ಬೇರೆ, ತಂದು ಉಳಿದು ಸೇರಿಸ್ಬಿಟ್ರೆ ಅಲ್ಲೇನೆ ಪರ್ಸನಲ್ ಲೆಟ್ರ್ ಸೇರ್ಸಕ್ಕೆ ಬರಲ್ಲ. ಇದಕ್ಕೆ ಅಫಿಷಿಯಲ್ ಲೆಟ್ರ್ ಬೇರೆ, ಪರ್ಸನಲ್ ಲೆಟ್ರ್ ಬೇರೆ, ಗೊತ್ತಾಯ್ತಾ? ಆದ್ದರಿಂದ ಮಾಡಕ್ಕೆ ಬರೋದಿಲ್ಲ. ಹೇಳ್ತಾರೆ ಭರತಖಂಡಕ್ಕೆ ಅತ್ಯಂತ ಮುಖ್ಯವಾದ ಉಪಾಸ್ಯ ರೂಪ ಯಾವುದು ಅಂದರೆ ನಾರಾಯಣ ಅಂತ ಹೇಳ್ತಾರೆ. ಅದಕ್ಕೆ ಬದರಿ ಕ್ಷೇತ್ರ ಯಾವುದು ಅಂದರೆ ಬದರಿ ಅಂತ ಹೇಳ್ತಾರೆ. ಅದಕ್ಕೆ ಬದರಿ ಯಾತ್ರೆಗೆ ಅಷ್ಟು ಮಹತ್ವ ಬರಲಿಕ್ಕೆ ಕಾರಣ ಇದೆಲ್ಲ ಭಾಗವತದ್ದೇ. ಅವೆಲ್ಲ ಕೂಡ ಬದರಿ ಶ್ರೇಷ್ಠವಾದ ಕ್ಷೇತ್ರ ಯಾವುದು ಅಂದರೆ ಬದರಿ. ಮುಖ್ಯವಾಗಿರ್ತಕ್ಕ ರೂಪ ಯಾವುದು? ನಾರಾಯಣ. ಮುಖ್ಯರ ಗುರುಗಳು ಯಾರು? ನಾರದರು ಅಂತ ಹೇಳ್ತಾರೆ. ಯಾಕೆ ನಾರದರ ವಾಯುದೇವರ ಶಿಷ್ಯರು, ಬ್ರಹ್ಮದೇವರ ಮಕ್ಕಳು, ಅವರು ಮುಖ್ಯ ಗುರುಗಳು ನಾರದರು. ಅದಕ್ಕೆ ಪ್ರಹ್ಲಾದಾದಿಗಳಿಗೆಲ್ಲ ಉಪದೇಶ ಮಾಡಿದ್ಯಾರು? ನಾರದರೆ. ಪ್ರಹ್ಲಾದ, ಪ್ರಾಚೀನ ಬರಿಹಿ, ಧ್ರುವ ಎಲ್ಲರಿಗೂ ಅವರೇ ಉಪದೇಶ ಮಾಡೋದು. ಇತಿ ಪಂಚಮ ತಾತ್ಪರ್ಯ ಏಕೋನವಿಂಶೋಧ್ಯಾಯ ಆಯಿತು. ಇದು ಆಯಿತು. ಯಥಾ ಬಹಿಃ ಕ್ರೌಂಚದ್ವೀಪ ಕುಶದ್ವೀಪ ದ್ವಿಗುಣ ಸಮಾನೇನ ಕ್ಷೀರೋದೇನ ಪರಿತಃ ಉಪಕೃಪ್ತೋ ಯಥಾ ಕುಶದ್ವೀಪೋ ಘೃತೋದೇನ ಯಸ್ಮಿನ್ ಕ್ರೌಂಚೋ ನಾಮ ಪರ್ವತರಾಜೋ ದ್ವೀಪ ನಾಮ ನಿವರ್ತಕಃ ಆಸ್ತೆ. ಈ ಕ್ರೌಂಚದ್ವೀಪ, ಕುಶದ್ವೀಪ ಮತ್ತು ಕ್ಷೀರೋದ ಇತ್ಯಾದಿಗಳೆಲ್ಲ ಹೇಳ್ತಾ ಆ ದ್ವೀಪಗಳಿಗೆ ತಕ್ಕಂತೆ ಏನಿದೆ ವ್ಯವಸ್ಥೆಗಳಿದೆ, ಅಲ್ಲಿಯವರು ಅದೇ ರೀತಿ ಉಪಾಸನೆ ಮಾಡಬೇಕು. ಇವತ್ತು ಒಂದು ಹೇಳಿದಲ್ಲ, ಮಿನಿಸ್ಟ್ರಿ ಯಾವುದು ಅಂದರೆ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕನೇ ಇರುತ್ತೆ. ಅಧಿಕಾರ ಪ್ರೊಸೀಜರ್ ಒಂದೇ ರೀತಿ ಇರಬಹುದು, ಆದರೆ ವ್ಯಕ್ತಿಗಳು ಬೇರೆ ಬೇರೆ ಇರ್ತಾರೆ. ಆ ರೀತಿಯಲ್ಲಿ ದ್ವೀಪ ಇತ್ಯಾದಿ ಅನುಗುಣವಾಗಿ ಅಲ್ಲಿರ್ತಕ್ಕಂಥ ಜನಗಳು, ಆರಾಧ್ಯ ರೂಪ, ಗುರುಗಳು, ಚಿಂತನೆಯ ಕ್ರಮ ಎಲ್ಲ ಬೇರೆಯಾಗಿರುತ್ತೆ. ಅದು ತಕ್ಕಂತೆ ನಡ್ಕೊಡ್ಬೇಕು. ಏವಂ ಪರಸ್ತಾತ್ ಕ್ಷೀರೋದಾತ್ ಪರಿತಃ ಉಪವೇಶಿತಃ ಶಾಖದ್ವೀಪೋ 32 ಲಕ್ಷಣ ಯೋಜನಾಯಾಮಃ ಸಮಾನೇನ ಚ ದತಿಮಂಡೋದೇನ ಪರಿತಃ ಉಪಕೃಪ್ತಃ ಯಸ್ಮಿನ್ ಹಿ ಶಾಖೋ ನಾಮ ಮಹೀರುಹಃ ಸ್ವಕ್ಷೇತ್ರ ವ್ಯಪದೇಶಕೋ ಯಸ್ಯಃ ಮಹಾನ್ ಸುರಭಿಗಂಧಃ ತಂ ದ್ವೀಪಂ ಅನುವಾಸಯತಿ. ಪ್ರತಿ ದ್ವೀಪದ ವಾತಾವರಣ ಹೇಗಿರುತ್ತೆ ಅಂತ ಹೇಳ್ತಾರೆ. ಈ ದ್ವೀಪಕ್ಕೆ ಹೇಳ್ಬೇಕಾದ್ರೆ ಕೊನೆಗೆ ಶಾಖ ದ್ವೀಪಕ್ಕೆ ಹೇಳ್ತಾರೆ, ದೊಡ್ಡ ವೃಕ್ಷ ಇದೆ ಒಂದಲ್ಲಿ, ದೊಡ್ಡ ಸುರಭಿಗಂಧ. ಆ ವೃಕ್ಷ ಯಾವಾಗ ಸುವಾಸನೆ ಇರುತ್ತೆ. ಇಡೀ ದ್ವೀಪ ತುಂಬ ಏನಿರುತ್ತಂತೆ? ಸುವಾಸನೆ. ಕೊಳಸೆ ಯಾವಾಗ ದುರ್ವಾಸನೆ ಇರುತ್ತಲ್ಲ, ಹಾಗೆ ಯಾವಾಗಲೂ ಸುವಾಸನೆ ಇರತಕ್ಕಂಥ ದ್ವೀಪ. ಅದೆಲ್ಲ ವಿಶೇಷ ಅಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಪ್ರಸಂಗ ಬಂದಿದ್ದು ಮಾತ್ರ ಹೇಳ್ತಾರೆ. ಅನಾಮ್ರಂತು ದಧಿ ಕ್ಷೀರಂ ಕ್ಷೀರಂ ಸಾಂದ್ರಂ ತಥಾ ದಧಿ ಇತಿ ಶಬ್ದ ನಿರ್ಣಯೇ. ಇವೆಲ್ಲ ಸೂಕ್ಷ್ಮ ವಿಚಾರಗಳು. ಏನದು? ದಧಿ ಇದೆ, ಕ್ಷೀರ ಇದೆ. ದಧಿ ಅಂದ್ರೇನು, ಕ್ಷೀರ ಅಂದ್ರೇನು ಅಂತ ಪ್ರಶ್ನೆ. ದಧಿ ಕ್ಷೀರ ಅದಕ್ಕೆ ಹೇಳ್ತಾರೆ. ಅನಾಮ್ಲಂತು ದಧಿ ಕ್ಷೀರಂ. ಹುಡಿ ಬಂದಿಲ್ಲ ಇನ್ನೂ ಕೂಡ, ಅದೇನದು? ಹಾಲು. ಹುಡಿ ಬಂದಿಲ್ಲ, ಹಾಲು. ಅದೇ ರೀತಿ ಸಾಂದ್ರಂ ತಥಾ ದಧಿ, ಅದು ಗಟ್ಟಿಯಾದರೂ ಕೂಡ ಮೊಸರು. ಹುಡಿ ಬಂದರೆ ಗಟ್ಟಿಯಾದರೆ ಮೊಸರು. ಹಾಲು ಒಡೆದೋಗಿದೆ ಅಂತ ಅದು ಮೊಸರು, ಇದು ಹಾಲಲ್ಲ ಅದೀಗ. ಆದರೆ ಇನ್ನೂ ಇದು ಡಿಫರೆನ್ಸ್ ಹೇಳೋದಕ್ಕೋಸ್ಕರ ಅನಾಮ್ಲಂತು ದಧಿ ಕ್ಷೀರಂ ಕ್ಷೀರಂ ಸಾಂದ್ರಂ ತಥಾ ದಧಿ. ಅದೇ ಕ್ಷೀರ ಗಟ್ಟಿಯಾಗಿಬಿಟ್ರೆ ದಧಿ ಅಂತ ಕರೀತಾರೆ. ದಧಿ ಎರಡಾಯ್ತು ಈಗ. ಹುಡಿಯಾದರೂ ದಧಿ, ಗಟ್ಟಿಯಾದರೂ ದಧಿ. ಆ ರೀತಿ ತಿಳ್ಕೊಂಡ್ಬಿಟ್ಟಾಗ ಮೇಲೆ ಹೇಳಿದ್ವಿ ಅದು ನಮಗೇನಾಗುತ್ತೆ, ಪದಗಳು ಅರ್ಥ ಆಗಲ್ಲ. ಕೆಲವು ನೋಟ್ ಕೊಟ್ಟು ಉಳಿದೆಲ್ಲ ಅಲ್ಲಿಂದ ಓದ್ಕೋಬೇಕಲ್ಲ. ಓದಕ್ಕಾಗೋದಿಲ್ಲ ಅಂತ ಏನು ಮಾಡಿದ್ರು ವಿಜಯಧ್ವಜ ಸ್ವಾಮಿಗಳೇ ಫಸ್ಟ್ ಟೈಮ್ ಏನು ಮಾಡಿದ್ರು, ಅವ್ರು ಇಡೀ ಭಾಗವತಕ್ಕೆ ಬರ್ತಾರೆ. ಫಸ್ಟ್ ಟೈಮ್ ಬರೆದವರು ಅವರು ಇಡೀ ಭಾಗವತಕ್ಕೆ ತಾತ್ಪರ್ಯವನ್ನು ಹೊಂದಿಸಿಬಿಟ್ಟು ಯಾವುದಕ್ಕೆ ಎಲ್ಲೆಲ್ಲ ಅನ್ವಯ ಆಗುತ್ತೆ ಅಂತ ದೊಡ್ಡ ಕೆಲಸ. ಸಾಮಾನ್ಯವಾಗಿ 18,000 ಶ್ಲೋಕಕ್ಕೆ ಮಾಡಬೇಕು. ತುಂಬ ಆದರೆ ಅವ್ರಿಗೆ ರಿಸರ್ವ್ ಆಯ್ತು. ಅವ್ರಿಗೆ
ಜಯತೀರ್ಥರಿಗೆ ಹೇಗೆ ಅನುವ್ಯಾಖ್ಯಾನ ಸುಧಾಕೃತ ರಿಸರ್ವ್ ಆಯಿತು, ಅವರಿಗೆ ಭಾಗವತ ತಾತ್ಪರ್ಯವನ್ನ ಇಡೀ ಭಾಗವತ ಬರೆಯೋದು. ಕೊನೆಯ ವಾಕ್ಯದಲ್ಲಿ ಅವರು ಏನು ಪ್ರತಿ ಪದ, ಪ್ರತಿ ವಾಕ್ಯ, ಪ್ರತಿ ಅಕ್ಷರ ಭಾಗವತದ್ದು ಪರಮಾತ್ಮನೊಂದು ದೋಷ. ಅದೇ ಅದು ಪದರತ್ನಾವಲಿ ಅಂತ ಹೆಸರಿಟ್ಟಿದ್ದಾರೆ. ಪದರತ್ನಾವಲಿ ಯಾತಕ್ಕೆ ಪದಗಳಿಗೆ ಅರ್ಥ ಹೇಳಿದ್ರೆ ಪದರತ್ನಾವಲಿ ಅಂತ ಹೆಸರು. ಪದಗಳ ರತ್ನ ಇದ್ದಾಗೆ ಅದು ಜೋಡಿಸಿ ಬರೆದಿದ್ದೇವೆ. ಸ ಲೋಕತ್ರಯಾಂತೆ ಪರಿತಃ ಈಶ್ವರೇಣ ವಿಹಿತೋ ಯಸ್ಮಾತ್ ಸೂರ್ಯಾದೀನಾಂ ಧ್ರುವಾಪವರ್ಗಾಣಾಂ ಜ್ಯೋತಿರ್ಗಣಾನಾಂ ಗಭಸ್ತಯೋ ಅರ್ವಾಚೀನಾಃ ತ್ರಿಲೋಕಾತ್ ವಿತನ್ವಾನಾ ನ ಕದಾಚಿತ್ ಪರಾಚೀನಾ ಭವಿತುಮುತ್ಸಹಂತೆ ತಾವದುನ್ನಹನಾಯಾಮಃ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷ್ಯಥ ಊರ್ಧ್ವಲೋಕೇಶು ವ್ಯಾಪ್ತಃ ಆದಿತ್ಯಾದ್ಯಾಃ ಸಮಾಶ್ರಿತಾಃ. ಶಿಂಶುಮಾರ ರೂಪದ ಪ್ರಸಂಗ ಬಂತು, ಅದನ್ನು ಹೇಳ್ತಾರೆ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷಿ ಅಥ. ಶಿಂಶುಮಾರ ರೂಪ, ವಪು ಅಂದರೆ ರೂಪ. ಶಿಂಶುಮಾರ ರೂಪದಲ್ಲಿ ಯಾವ ರೂಪ ಅದು? ಜ್ಞಾನಾನಂದಾತ್ಮಕೆ, ಸಾಕ್ಷಾತ್ ರೂಪ ಅದು. ಅವಿಷ್ಟ ರೂಪ ಅಂತದ್ದಲ್ಲ. ಸೂರ್ಯಮಂಡಲ ಇದೆ, ಸೂರ್ಯ ಸಾಕ್ಷಾತ್ ದೇವರಲ್ಲ. ಆದರೆ ಶಿಂಶುಮಾರ ಎನ್ನೋದು ಸಾಕ್ಷಾತ್ ನಾರಾಯಣನೇ. ಒಪ್ಪು ಮತ್ಸ್ಯ ವಪು, ಮತ್ಸ್ಯ ವಪುರ್ಜುಗೋಪ. ರೂಪ ಅಂದರೆ ದೇಹ, ಅಂದರೆ ದೇಹಕ್ಕೆ ರೂಪ ಇರೋದ್ರಿಂದ ಒಪ್ಪು, ರೂಪ, ದೇಹವೆಲ್ಲ ಪರ್ಯಾಯ ಪದಗಳು. ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ತೋರಿಸ್ಬೇಕು ಅಷ್ಟೇ ಹೊರತು ಅದರ್ವೈಸ್ ಏನವೆಲ್ಲ ಹೇಳಿ. ಸುಹೃತ್ ಮಿತ್ರ ಕೆಲವು ಹೇಳಿಲ್ಲ ಈಗಾಗಲೇ, ಆ ರೀತಿ. ತಸ್ಯ ಯಸ್ಯ ಸ್ವರೂಪಂ ಕವಯೋ ವಿಪಸ್ಥಿತೋ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಪ್ತಃ ಆದಿತ್ಯಾದ್ಯಾಃ ಸಮಾಸ್ಯ. ಎಲ್ಲ ಇಡೀ ಜ್ಯೋತಿಷ್ ಚಕ್ರ ಇಲ್ಲ ಯಾರನ್ನು ಆಧರಿಸಿದೆ? ಶಿಂಶುಮಾರ ರೂಪನ. ಇದು ನಮಗೆ ಅರ್ಥ ಆಗೋದು ಏನು ಆಧಾರ ಏನು ಬೇಕು ಆರಾಮಾಗಿದ್ದೀವಿ ಅಂತ ಅನಿಸುತ್ತೆ. ಇದರಲ್ಲಿ ನೋಡಿ ಗೊತ್ತಾಗತ್ತೆ ನಿಮಗೆ. ಭೂಮಿ ಹೀಗಿರೋದು, ಆಕಾಶದಲ್ಲಿ ಚೆಂಡು ಇದ್ದಾಗಿದೆ ಅಷ್ಟೇನೆ. ಬೆಪರಕ್ಕಂತ ಬಿದ್ದೋಗ್ಬಿಟ್ರೆ, ಎಲ್ಲೆಲ್ಲಿ ಯಾರ್ಯಾರು ಬಿದ್ದೋಗ್ಬಿಟ್ರೆ ಹೇಗಿಡಿದ ಜ್ಯೋತಿಷ್ ಚಕ್ರ ಎಲ್ಲ ಅಲ್ಲೆಲ್ಲ ಫಿಕ್ಸ್ ಮಾಡಿಬಿಡಿದ ಪರಮಾತ್ಮ. ಇವ್ರು ದಿವಸಕ್ಕೆ ದಿನ ಬೆಳಗ್ಗೆ ಏನೇನೋ ಆಗ್ಬೋದಾಗಿತ್ತು. ಸೂರ್ಯ ಎಲ್ಲೆಲ್ಲಿ ವ್ಯಾಪತ್ತಿ ಆಗೋಗ್ಬಿಟ್ರೆ ಅದು ಎಲ್ಲಿ ಬೆಳಗ್ಗೆ ಎಂಡ್ಲೆಸ್, ಅದು ಹೋಗ್ಬಿಡ್ತದೆ ಸ್ಪೇಸ್ ಎಟರ್ನಲ್. ಅದೇ ಜಾಗದಲ್ಲಿ ಇರಬೇಕು. ಅದು ಅದೇ ಜಾಗದಲ್ಲಿ ಇರಬೇಕಾದ್ರೆ ವ್ಯವಸ್ಥೆ ಆಗಬೇಕು ಅದಕ್ಕೆ. ಅದೆಲ್ಲ ಮಾಡಿಕೊಂಡು ಕೊನೆ ತಾನೇ ಹಿಡಿದಿದ್ದ. ಗೊತ್ತಾಯ್ತಾ? ಅದಕ್ಕೆ ಶಿಂಶುಮಾರ ಜ್ಯೋತಿರ್ಗಣೇಶ್ವರ. ವಿಷ್ಣು ಸಹಸ್ರನಾಮದಲ್ಲಿ ಜ್ಯೋತಿರ್ಗಣ ಈಶ್ವರ. ಜ್ಯೋತಿ ಏನಿದೆ ಜ್ಯೋತಿರ್ಗಣಗಳು ಅದಕ್ಕೆಲ್ಲ ಸ್ವಾಮಿಯಾಗಿದ್ದಾನೆ. ಯಾರ ರೂಪ? ಅದು ಶಿಂಶುಮಾರ ರೂಪಕ್ಕೆ ಹೆಸರು. ಕಲಶ ಪೂಜೆ ಮಾಡುವಾಗ ಸ್ಮರಣೆ ಬರುತ್ತೆ. ಏನು ಸ್ಮರಣೆ? ಕಲಶ ಪೂಜೆ ದಿವಸ ಮಾಡುವಾಗ ಶಿಂಶುಮಾರ ಸ್ಮರಣೆ. ಹೌದು, ಸ್ಮರಣೆ ಅಲ್ಲ, ಆವಾಹನೆ ಮಾಡ್ಬೇಕು. ಕಲಶ 101 ರೂಪ ಬರ್ಬೇಕಲ್ಲಿ. ಅದಕ್ಕೆ ಕಲಶ ಅಂತ. ಕಲಾಶತ ಕಲಶ 100 ರೂಪ ಆವಾಹನ ಕೆಲಸ. ಕಲಶ ಬರೀ ಇದು ಮಾಡಿಬಿಟ್ರೆ ಅಲ್ಲ, ಬಂಗಾರದ್ದಿಟ್ಟು ಅದರೊಳಗೆ ಏನೇನು ಹಾಕಿಟ್ರು ಕೂಡ ಕಲಶ ಆಗೋದಿಲ್ಲ. ಏನಾಗಬೇಕು ಅದಕ್ಕೆ? ಅವನ. ಅದಕ್ಕೆ ಕಲಾಶತ ಕಲಶ. ಕಲಾಶತ ಶಾರ್ಟ್ ಫಾರ್ಮ್ ಕಲಶ. ಅಜಾದಿ ಎಷ್ಟು ರೂಪ ಇರಬೇಕು? ಅಜಾದಿ 51, ಇವೆಲ್ಲ 4 ಮತ್ಸ್ಯಾದಿಗಳು 10, ದತ್ತಾತ್ರೇಯ, ಶಿಂಶುಮಾರ ಮತ್ತು ವೇದವ್ಯಾಸ ಇಷ್ಟು ಸೇರಿದಾಗ ಏನಾಗುತ್ತದು? ಕಲಶ 100 ರೂಪಗಳು. ಒಂದು ಮಧ್ಯ ನಾರಾಯಣ. ಇಷ್ಟು ಬಂದಾಗ ಏನಾಯ್ತದು? ಆಗ ಕಲಶ ಆಕಾರದಿಂದ ಕಲಶ ಅಂತ ಅಷ್ಟೇನೆ. ಒಂದು ನಿಜವಾದ ಕಲಶ ಆಗೋದು ಅವಾಗ. ಕಲಶದ ಎಲ್ಲ ಬಂದಿರೋ ದೇವತೆರು ಎಲ್ಲ ದೇವರ ರೂಪಗಳೇ ಅದರಲ್ಲಿ. ಅದಕ್ಕೆ ಪ್ರತ್ಯೇಕ ಏನು ಮಾಡ್ಬೇಕು? ಅದಕ್ಕೆ ಪ್ರತ್ಯೇಕ ನೈವೇದ್ಯ ಪೂಜೆ ಅವೆಲ್ಲ ಮಾಡಿ ಅದು ಕಲಶ ಸರ್ವಾಭ್ಯ ಕಲಶ ದೇವತಾಭ್ಯೋ ನಮಃ ಅಂತ ಹೇಳ್ಬೇಕು. ಅದರಿಂದ ಅಭಿಷೇಕ ಮಾಡಬೇಕು ಆಮೇಲೆ ದೇವರಿಗೆ. ಇದು ಈ ಪೂಜೆಗೆ ಅರ್ಹ ಆಯ್ತು. ಈಗ ಅದು ಆಮೇಲೆ ಇವೆಲ್ಲ ಗಂಗಾದಿ ತೀರ್ಥ ಎಲ್ಲ ಬರುತ್ತವ್ರು ಮೇನ್ ಅವು ಬರಬೇಕು. ನಿತ್ಯ 2 ನಿಮಿಷದಲ್ಲಿ ಎಲ್ಲ ಆಹ್ವಾನ ಮಾಡ್ಬೇಕು. 2 ನಿಮಿಷ ನಿತ್ಯ ಅದು ಪುಣ್ಯ. ಅದು ಮಾಡದೇ ಇದ್ದವ್ರು ಇದ್ದಾರಲ್ಲ. ಆ ರೀತಿ ಮಾಡಿದ್ರೆ ಕಲಶ ಆಗುತ್ತೆ. ಇದೆ ಧ್ಯಾನ ಶ್ಲೋಕ ಇದೆ, ಮಂತ್ರ ಇದೆ. ಭಾಳ ಜನ ಗೊತ್ತೇನು? ನಿತ್ಯ ಶಿಂಶುಮಾರ ಮಂತ್ರ ಹೇಳಬೇಕು ಸಂಧ್ಯಾಕಾಲದಲ್ಲಿ ಅಂತ ಭಾಗವತ ಹೇಳ್ತಾರೆ. ಗೊತ್ತಾಯ್ತಾ? ಯಾರು ಹೇಳೋದಿಲ್ಲ, ಹೇಳೋದು ಉಪನಯನ ಕಾಲಕ್ಕೆ ಬಿಟ್ಬಿಡ್ತಾರೆ ಅವೆಲ್ಲ. ನಾರಾಯಣ ಮಂತ್ರ ಹೇಳಬೇಕು ಅನ್ನೋದನ್ನೇ ಹೇಳೋದಿಲ್ಲ ಬಹಳ ಜನ. ಗೊತ್ತಾಯ್ತಾ? ಪುರೋಹಿತರು ಭಾರಿ ಅರ್ಜೆಂಟು, ಎಲ್ಲೆಲ್ಲ ಹೋಗೋದಿರ್ತದೆ. ಜನವಾರ ಕೂಡ ಹಾಕ್ತಾ ಹೋಗ್ಬಿಡ್ತಾರೆ ಕೆಲವರು. ಅಷ್ಟು ಅವಸರ ಇರ್ತಾರೆ ಅವ್ರು. ಹಾಗೆ ಮಾಡಿದವ್ರು ನೋಡಿದ್ದೀನಿ. ಕಳೆದ್ರೆ ಬಂದು ಅವ್ರೆ ಆಯ್ತು ಆತ ಆಗಿ ಹೋಗ್ಬಿಟ್ಟಾರೆ ಅಂತೇಳಿ ಬಿಟ್ಟು ಹೊಟ್ಬಿಟ್ಟು ಆಯ್ತು ಅಂತೇಳಿ ಜನವಾರ ಹಾಕಿಲ್ಲಪ್ಪ ಅವ್ರಿಗೆ. ಅವ್ರು ಹಾಕಿಲ್ಲ ಅಂತ ಮಾಡಿ ಓಡಿ ಬಂದ ಅಲ್ಲಿ ಹಾಕಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಗ ತಂದೆದು ಯಾವುದೂ ಇಲ್ಲ. ಈ ರೀತಿ ಅವ್ಯವಸ್ಥೆ ಮಯ ಹೇಳೋರ್ಲಕ್ಕ. ರಿಜಿಸ್ಟ್ರೇಷನ್ ಆಗಿ ಮಾಡಿದ್ರೆ ಏನಾಗುತ್ತೆ? ಇನ್ವ್ಯಾಲಿಡ್ ಆಗಿ ಹೋಗುತ್ತೆ. ಎಲ್ಲ ಫಾರ್ಮ್ಯಾಲಿಟಿ ಫುಲ್ ನಡಿಬೇಕು ಅದಕ್ಕೆ. ಇಲ್ಲದ ರಿಜಿಸ್ಟ್ರೇಷನ್ ಆಗೋದೇ ಇಲ್ಲ. ಇಲ್ಲಿ ಮಾತ್ರ ಕೆಡಿಸಿ ಅದಕ್ಕೆ ಸಂಧಾನ ಮಾಡೋದಿಲ್ಲ. ಅದಕ್ಕೆ ಸಿದ್ಧಿ ಬಂದೇ ಇಲ್ಲ ಅವನಿಗೆ ಫಸ್ಟು. ಇವತ್ತು ಖಾತೆ ರಿಜಿಸ್ಟ್ರೇಷನ್ಗೆ ಖಾತೆ ಯಾರು ಕೊಡ್ತಾರೆ ನಿಮಗೆ?
ಅದೇ ಅಂದೇ ಧರ್ಮ ಇದೆ, ಹೆಸರಿಗೆ ಧರ್ಮ ಆಗಿದೆ ಹೊರತು ಧರ್ಮನ ಅರ್ಥ ಮಾಡಿಕೊಂಡು ಅದನ್ನ ಅನುಷ್ಠಾನ ನೀವು ಮಾಡಲೇಬೇಕು ಅಂತೇಳಿ ಸರಿ ಹೋಗ್ತದೆ. ಅದು ಇಲ್ಲೇ ಇಲ್ಲ, ಸುಮ್ಮನೆ ಭಾಗವಾಗಿದೆ. ನಮ್ಮಷ್ಟು ಎಚ್ಚರಿಕೆ ಯಾರೂ ವಹಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಲ್ಲ 100% ಆಚಾರ ಹೇಳಿರೋದು. ಏನೂ ಇಲ್ದವ್ರು ಭಾರಿ ಕಷ್ಟಪಟ್ಟು ಪಾಪ ಮಾಡಕ್ಕೆ ಹೋಗ್ತಾರೆ. ಇಲ್ಲದಿಲ್ವೇ ಇಲ್ಲ. ಮೂರು ಸಂಧ್ಯಾವನ್ನೆಲ್ಲೂ ಸ್ಮರಣೆ ಮಾಡಬೇಕು ಅಂತ. ಹೌದು, ಸ್ಮರಣೆ ಎಲ್ಲ ಸಂಶುಭಾರ ಮಂತ್ರ ಹೇಳಬೇಕು ಅಂತ ಹೇಳಿದೆ. ಮಂತ್ರ ಯಾವುದು ಅಂತ ಹೇಳಿದ್ದಾರೆ. ಆದರೆ ಬೇಕಾದಷ್ಟು ಸಂಧ್ಯಾವನ್ಯ ಪುಸ್ತಕ ಬರೆದಿಯಾರಲ್ಲ, ಅದೇ ತಾನೇ ಹೇಳಿದ್ದು ಇಷ್ಟೊತ್ತು ಕೂಡ. ಇದ್ರ ಬಗ್ಗೆ ಅದೇ ಆಗಿರೋದು. ಅವತ್ತಿನ ಹೇಳೋದೇ ಇಲ್ಲ. ಅವೆಲ್ಲ ಹೇಳಿದ್ರೆ ಅದು ಫುಲ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಈ ಪಾಕ ಮಾಡ್ತಾರಪ್ಪ ಮೈಸೂರು ಪಾಕ, ಸ್ವಲ್ಪ ಹೆಚ್ಚು ಕಡಿಮೆ ಏನಾಗುತ್ತೆ, ಅದು ಕೆಟ್ಟೋಗ್ಬಿಡುತ್ತೆ. ಕೆಲವು ಹೆಚ್ಚಾಗ್ಬಿಟ್ಟು ಯಾರು ತಿಳ್ಬೋದು, ಯಾವ ತೊಗೊಂಡು ಹೊಡೆಯೋದಾಗಿರ್ತಾರೆ. ಸ್ವಲ್ಪದರಲ್ಲಿ ಅದು ಭಾರಿ ಚೂರು ಕಾಯ್ತಾ ಇರ್ತಾರ ಬಂದಾಗ. ಈ ಗಾಣ ಅಂತ ಬೆಲ್ಲಗಳು ಮಾಡ್ತಾರಲ್ಲ, ಅದು ಎಕ್ಸ್ಪರ್ಟ್ ಬೇಕು. ಅದಕ್ಕೆ ಯಾವ ಲೆವೆಲಲ್ಲಿ ಹಾಕಬೇಕು ಅಂತ ಕಾಯ್ತಾ ಇರ್ತಾರೆ. ಆಮೇಲೆ ಎಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು. ಯಾವ ಸ್ಟೇಜಲ್ಲಿ ಅದನ್ನು ಆರಿಸ್ಬೇಕು, ಅದೆಲ್ಲ ಹಾಕ್ಸಿ ಸುರಿಸ್ಬೇಕು. ಆಗ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಹೋದ್ರೆ ಬರೀ ಅಂಟೆಂಟ್ ಆಗಿಬಿಡೋದು, ಇಲ್ಲ ಗಟ್ಟಿ ಆಗಿಬಿಡೋದು, ಎರಡು ಆಗಿಬಿಡೋದು. ಪಾಕ ಅಂತ ಕಾಯ್ತಾರಲ್ಲ ಹಾಗೆ. ಅದೇ ಎಲ್ಲದರಲ್ಲೂ ಗಮನ ಕೊಟ್ಟಾಗ ಇದರಲ್ಲಿ ಕೊಡಬೇಕು. ಅದು ಎಲ್ಲ ಜ್ಞಾನದ ಮಹತ್ವ ಬರುತ್ತೆ. ಅಲ್ಲಿ ಹೇಳಿಲ್ಲ. ಇಲ್ಲಿ ಬಂದಿದ್ದಾರ ಶಿವಶಿವಾರ ರೂಪದಲ್ಲಿ ಭಾಗವತ್ ಇಲ್ಲೇ ಹೇಳಿದ್ರಲ್ಲ ಆಚಾರ್ಯ. ಭಾಗವತ್ ತಾತ್ಪರ್ಯದಲ್ಲೇ ಬಂತಲ್ಲ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷ್ಯಥ ಸ್ವರ್ಭೂರ್ಧ್ವಲೋಕೇಶು ಸಂವ್ಯಾಪ್ತಃ ಆದಿತ್ಯಾಃ ಆದಿತ್ಯಾದ್ಯಾಃ ಸಮಾಶ್ರಿತಾಃ. ಅದು ಜ್ಯೋತಿಶ್ಚಕ್ರದ ಆಧಾರ ರೂಪ. ಕೊನೆಯದು ತ್ರಯೋವಿಂಶೋಧ್ಯಾಯಃ. ಉತ್ಪತ್ತಿ ಸ್ಥಿತಿಲಯ ಹೇತವೋ ಅಸ್ಯ ಕಲ್ಪಾಃ ಸತ್ವಾದ್ಯಾಃ ಪ್ರಕೃತಿಗುಣಾಃ ಯದೀಕ್ಷಯಾ ಸನ್ ಯದ್ರೂಪಂ ಧ್ರುವಮಕೃತಂ ಯದೇಕಮಾತ್ಮನ್ ನಾನಾಧಾತ್ ಕಥಾಸು ವೇದ ತಸ್ಯ ವರ್ತ್ಮಾ. ಉತ್ಪತ್ತಿ ಸ್ಥಿತಿ ಲಯ ಹೇತವಃ ಅಸ್ಯ ಕಲ್ಪಾಃ ಸತ್ವಾದ್ಯಾಃ ಪ್ರಕೃತಿಗುಣಾಃ ಯದೀಕ್ಷಯಾ ಆಸನ್ ಯದ್ರೂಪಂ ಧ್ರುವಂ ಅಕೃತಂ ಯತ್ ಏಕಂ ಆತ್ಮನ್ ನಾನಾ ಅಧಾತ್. ಗೊತ್ತಾಯ್ತಾ? ಕಥಮುಹ ವೇದ ತಸ್ಯ ವರ್ತ್ಮಾ. ಇಲಾವೃತಸ್ಥ ಸ್ತುತಿವತ್ ಪಾತಾಳಮೂಲಸ್ಥ ಸ್ತುತಿ ಯೋಜನೀಯ ಅನಂತ ವಿಷಯ. ಇಲ್ಲಿ ಪಾತ ಎಲ್ಲ ಲೋಕ ವರ್ಣನೆ ಮಾಡ್ತಾ ಪಾತಾಳ ವರ್ಣನೆ ಮಾಡಿ ಶ್ರೇಷ್ಠವರು ಹೇಗಿದ್ದಾರೆ ಹೇಳಿ ಎಲ್ಲ ಮುಗಿಸ್ತಾರೆ. ಅಲ್ಲಿ ವಿಷಯ ನೋಟ್ ಕೊಡ್ತಾರೆ. ಇಲಾವೃತಸ್ಥ ಸ್ತುತಿವತ್. ಇಲಾವೃತ ಖಂಡದಲ್ಲಿ ಯಾರಿದ್ದಾರೆ? ರುದ್ರದೇವರಿದ್ದಾರೆ. ಸ್ತೋತ್ರ ಏನಂತ ಮಾಡ್ತಾರೆ ಅವರು? ಅನಂತಾಯ, ಅನಂತ ಅಂತ ಪರಮಾತ್ಮ ಸ್ತೋತ್ರ ಮಾಡ್ತಾ ಇದ್ದ. ಅದೇ ರೀತಿಯೇ ಇಲ್ಲೂ ಕೂಡ ಪಾತಾಳ ಮೂಲಸ್ಥ ಸ್ತುತಿ ಯೋಜನೀಯ ಅನಂತ ವಿಷಯ ಸ್ತೋತ್ರ ಬಂದಿದೆ. ಸ್ತೋತ್ರ ಕೂಡ ಆ ರೀತಿಯಲ್ಲಿ ಶೇಷದೇವರಿಗೆ ಮತ್ತೆ ಪರಮಾತ್ಮ ಅನ್ವಯ ಮಾಡಬೇಕು ಅಂತೇಳಿ ನೋಟ್ ಕೊಟ್ಟರು. ಹಿಂದಿನ ರೆಫರೆನ್ಸ್ ಹೇಳಿದ್ರಿಂದ ಅದು ಓದಿದ ಮೇಲೆ ಇದು ಓದಿದಾಗ ಅರ್ಥ ಆಗುತ್ತೆ. ಕ್ರಮ ಇರೋದು ಹಾಗೆ. ಅಲ್ಲಿ ಏನು ಮುಗಿಯುತ್ತದೋ ಪಂಚಮ ಸ್ಕಂದ ಮುಗಿತಾರೆ. ಇತಿ ಪಂಚಮ ಸ್ಕಂದ ತಾತ್ಪರ್ಯ ತ್ರಯೋವಿಂಶೋಧ್ಯಾಯ. ಆಂತರಿಕ ಭಗವತ್ಪಾದಾಚಾರ್ಯ ಬರುತ್ತಿದೆ. ಶ್ರೀಮದ್ಭಾಗವತ ತಾತ್ಪರ್ಯ ಪಂಚಮ ಸ್ಕಂಧ. ನಾಳೆಯಿಂದ ಷಷ್ಠ ಸ್ಕಂಧ. 24ನೇ ಅಲ್ಲಿ ಮೇಲಿಂದ ಅದು ಇದಲ್ಲ, ಅಲ್ಲಿದೆ ನೋಡಿ ಮೇಲೆ. ಭಾಗವತ ಇದು ತಾತ್ಪರ್ಯ, ಇದು ಅಧ್ಯಾಯ, ಇದು ಸ್ಕಂದ. ಇಷ್ಟೇ ಅದು ಮಿಸ್ ಓದ್ತಿದ್ದೆ. ಬಂದು ಆಗ್ಲಿಲ್ಲ. ದ್ವೀಪವನು ವಾಸ ಇದೆಯಲ್ಲ ಕೊನೆಗೆ 24ನೇ ಶ್ಲೋಕನೇ ಅದು. ನೆಕ್ಸ್ಟ್ ನಾಳೆಯಿಂದ